ವಿಷಯವೇ ಆಗಿದೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಬರ್ತಿರುವ ಹೇಳಿಕೆಗಳು ಕೂಡ ಅಷ್ಟೇ ವಿಸ್ತೃತವಾಗಿದೆ. ಹೀಗಾಗಿ ಅನೇಕ ಆಯಾಮದಲ್ಲಿ ಬೆಳೆಯಬಲ್ಲ ಈ ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯ ಚೌಕಟ್ಟು ಬಿಜೆಪಿಯ ಭೀಕರ ಸೋಲಿಗೆ ಹೊಣೆಗಾರರನ್ನ ಪತ್ತೆ ಹಚ್ಚುತ್ತಾ ಆತ್ಮಾವಲೋಕನ ಪ್ರಕ್ರಿಯೆ. ಈಗ MP ರೇಣುಕಾಚಾರ್ಯ ಅವರ ಹೇಳಿಕೆಯನ್ನೇ ಗಮನಿಸಿದ್ರೆ ಆತ್ಮಾವಲೋಕನ ಮಾಡ್ಲಿಕ್ಕೆ ಆತ್ಮವೇ ಇಲ್ದವರಿದ್ದಾರೆ, ಇನ್ನೇನಾಗತ್ತೆ ಆತ್ಮಾವಲೋಕನ ಅಂತ ಹೇಳಿ. ಹೋಗ್ಲಿ, ಆತ್ಮಾವಲೋಕನ ಪ್ರಕ್ರಿಯೆ ಆಯ್ತಲ್ಲ, ಏನ್ ಉತ್ತರ ಸಿಕ್ತು? 10 ಹಲವು ಕಾರಣಗಳನ್ನ ಕೊಡ್ಲಾಗ್ತಾ ಇದೆ. ಒಂದು ಕಾರಣಕ್ಕೆ ಅಥವಾ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತಿದ್ಯಾ? ಇಂಥದ್ದೇ ಕಾರಣದಿಂದಾಗಿ ಸೋಲನ್ನ ಅನುಭವಿಸುವಂತಾಯ್ತು, ಇದನ್ನ ರಿಪೇರ್ ಮಾಡ್ಕೊಂಡ್ರೆ ಮುಂಬರಲಿರುವ ಲೋಕಸಭಾ ಚುನಾವಣೆಗೆ ನಾವು ಮತ್ತಷ್ಟು ಗಟ್ಟಿಯಾಗಿ ಕಾಂಪೀಟ್ ಮಾಡಬಹುದು ಅನ್ನೋದನ್ನ ಆತ್ಮಾವಲೋಕನ ಸಭೆಯ ಆ ಪ್ರಕ್ರಿಯೆಯಿಂದ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಬಿಜೆಪಿಗೆ ನಿಜಕ್ಕೂ ಕೂಡ ಸಾಧ್ಯ ಆಗಿದೆಯಾ? ಸದ್ಯ ಗಮನಿಸಿದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬಿಜೆಪಿ ವಕ್ತಾರರು, ಬಿಜೆಪಿ ಪ್ರತಿನಿಧಿಗಳು ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಮುಂದಿನ ಹಂತದಲ್ಲಿ ಕೊಡ್ತಾರೆ ಅನ್ನೋ ನಿರೀಕ್ಷೆ. ಇನ್ನು ಹೈಕಮಾಂಡ್ ಎಚ್ಚರಿಕೆ, ನೋಟಿಸ್ ನಡುವೆ ಕೂಡ ಕೇಳಬರ್ತಿರುವ ಅಪಸ್ವರದ ಹಿಂದಿನ ಸಂದೇಶ ಏನು? ಇವತ್ತೇನೋ ಯತ್ನಾಳ್ ಹಾಗೆ ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಕೊಡಲಾಗಿದೆ, ನೀವು ಬಾಯಿಗೆ ಬಂದಂಗೆ ಮಾತನಾಡೋ ಹಾಗಿಲ್ಲ, ಪಕ್ಷದ ಇಮೇಜ್ಗೆ ಧಕ್ಕೆ ತರೋ ಹಾಗಿಲ್ಲ ಅಂತ ಹೇಳಿ ಮಾತನಾಡಿದ್ ಕೇವಲ ಅವರಿಬ್ಬರೇನಾ? ಅಥವಾ ಈ ನೋಟಿಸ್ ಕೊಟ್ಟ ಮೇಲೆ ಮಾತನಾಡೋದು ಅಥವಾ ಈ ರೀತಿಯ ಹೇಳಿಕೆ ನೀಡುವ ಪ್ರಕ್ರಿಯೆಗೆ ನಿಜಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತಾ? ಅದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆತ್ಮಾವಲೋಕನದ ವೇಳೆ ಅಂತರ್ಯುದ್ಧ ರಾಜಕೀಯ, ಲೋಕಸಭೆಯ ಮೇಲೆ ಇದರ ಪರಿಣಾಮ ಬೀರೋದಿಲ್ವಾ? ಜಾಸ್ತಿ ಸಮಯ ಏನು ಉಳಿದಿಲ್ಲ. ಲೋಕಸಭಾ ಚುನಾವಣೆಗೆ ಈಗ ಆಲ್ರೆಡಿ ಪ್ರಿಪರೇಷನ್, ತಯಾರಿ ನಡೀತಾ ಇದೆ ಬೇರೆ ಎಲ್ಲಾ ಪಕ್ಷಗಳಲ್ಲಿ. ಇದರತ್ತ ಗಮನ ಕೊಡಬೇಕಾಗಿದ್ದ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವ ಈ ಅಂತರ್ಕಲಹ, ಅಂತರ್ಯುದ್ಧ, ಬೇಗುದಿ, ಬೇಸರ, ಭಿನ್ನಾಭಿಪ್ರಾಯ ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ವಾ? ಇದಕ್ಕೆ ಬಿಜೆಪಿ ಉತ್ತರ ಏನು? ಇನ್ನು ಲೋಕ ಸಮರಕ್ಕೆ ಪೂರ್ವ ತಯಾರಿಯಲ್ಲಿರೋ ಕಾಂಗ್ರೆಸ್ಗೆ ಬಿಜೆಪಿಯ ಈ ವಾತಾವರಣ ಇನ್ನಷ್ಟು ಅನುಕೂಲಕರವಾಗಿದೆಯಾ ಅನ್ನೋದು. ಈಗ ಕಾಂಗ್ರೆಸ್ ಕಾಂಪೀಟ್ ಮಾಡ್ತಾ ಇರೋದು ಮೋದಿ ಅನ್ನೋ ಹೆಸರು, ಹಾಗೆ ಆಲ್ರೆಡಿ 2 ಬಾರಿ ಅಧಿಕಾರವನ್ನ ನಡೆಸಿರುವ ಪಕ್ಷದ ವಿರುದ್ಧವಾಗಿ. ಇದನ್ನ ಸಮರ್ಥವಾಗಿ ಫೇಸ್ ಮಾಡ್ಲಿಕ್ಕೆ ಬೇಕಾದ ತಯಾರಿಯ ಕಡೆಗೆ ಕಾಂಗ್ರೆಸ್ ಹೆಚ್ಚು ಗಮನವನ್ನ ಕೊಡಬೇಕಾಗಿತ್ತು. ರಾಜ್ಯ ಮಟ್ಟದಲ್ಲಿ ನಾವು ಗಮನ ಕೊಟ್ಟರೂ ಕೂಡ ಇಲ್ಲಿ ಮೋದಿಯನ್ನ ಕಟ್ ಹಾಕೋದು ಹೇಗೆ ಅನ್ನೋ ಆ ಒಂದು ಪ್ರಯತ್ನಕ್ಕೆ ಬಿಜೆಪಿಯಲ್ಲಿ ಆಗ್ತಾ ಇರುವ ಈ ರೀತಿಯ ಬೆಳವಣಿಗೆಗಳು ಅನಾಯಾಸವಾಗಿ ಮಾರ್ಗವನ್ನ ಕಂಡುಕೊಡ್ತಾ ಇದೆಯಾ 2024ರ ಲೋಕಸಭಾ ಚುನಾವಣೆಯಲ್ಲಿ ಮೇಲುಗೈಯನ್ನ ಸಾಧಿಸಲಿಕ್ಕೆ ಅನ್ನೋ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಇವತ್ತು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ. ನೋಟಿಸ್ ಜಾರಿ ಆಗೋದಕ್ಕೆ ಮುಂಚೆ ಏನೆಲ್ಲ ಮಾತನಾಡಿದ್ರು ರೇಣುಕಾಚಾರ್ಯ ಕೇಳ್ಕೊಂಡು ಬರೋಣ. ಗ್ರಾಮ ಪಂಚಾಯತಿ ಗೆಲ್ಲಲ್ಲ, ಗ್ರಾಮ ಪಂಚಾಯತಿ ಗೆಲ್ಲೋರೆಲ್ಲ ನಮಗೆ ಮಾರ್ಗದರ್ಶನ. ಅಣ್ಣಾಮಲೈ ಇಲ್ಲಿ ಬಂದು ಏನು ಅಣ್ಣಾಮಲೈ ದೊಡ್ಡ ಹೀರೋನ? ನಾನು ಯಾವುದೇ ವ್ಯಕ್ತಿ ವಿರುದ್ಧ ಮಾತಾಡಲ್ಲ, ಸಂದರ್ಭ ಬಂದಾಗ ಮಾತಾಡ್ತೀನಿ. ಸಮಯ ಬರಬೇಕು. ಕಾಂಗ್ರೆಸ್ನ ಶಾಸಕ DK ಶಿವಕುಮಾರ್, ಸಿದ್ದರಾಮಯ್ಯ, ರೇಣುಕಾಚಾರ್ಯ ನೋಡ್ಕಲಿರಿ ಅಂತ ಹೇಳಕ್ ಅವ್ರು ಹೇಳ್ತಾರೆ. ನಮ್ಮ ಬಿಜೆಪಿ ಮುಖಂಡರು, ಒಬ್ಬ ನಾಯಕರು ರೇಣುಕಾಚಾರ್ಯ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಕ್ ಬಾಯಲ್ಲಿ ಹುಳ ಬಿದ್ದಿದ್ವಾ? ನಾವೆಲ್ಲ ಇರ್ಲಿಲ್ವಾ? ಸುಧಾಕರ್ ಒಬ್ಬರಯ್ಯ ಎಲ್ಲರೂ ಖಾತೆ ಕೊಡದ್ರೆ ಮುಗಿಸ್ಬಿಡ್ತೀನಿ ಬಿಜೆಪಿ ಅಂದ್ರೆ ಅಂತರ್ಮನೆಗೆ ಹೋಗ್ತೀರಿ. ಸೋತವ್ರು ಯಾರಿಗಾರು ದೂರವಾಣಿ ಕರೆ ಮಾಡಿದಿರಾ? ಮಾತಾಡ್ಸಿದ್ರು ಸೌಜನ್ಯಕ್ಕಾದ್ರು? ಒಂದ್ ಕಡೆ ಯಡಿಯೂರಪ್ಪ ನಡೆಸಿದ್ರು, ಅಪಮಾನ ಮಾಡಿದ್ರು. ಅವ್ರು 2 ಕೈಗಳು ಕಟ್ಟಿದ್ರು. ಹೆಸರಿಗಷ್ಟೇ ಮುಖ್ಯಮಂತ್ರಿ, 3 ಜನ ಉಪಮುಖ್ಯಮಂತ್ರಿಗಳ ಅವಶ್ಯಕತೆ ಇತ್ತ. ಅಂದ್ರೆ ಯಡಿಯೂರಪ್ಪ ಸ್ವತಂತ್ರ ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ. ಯಡಿಯೂರಪ್ಪನ ಮಗ ವಿಜೇಂದ್ರ ತಪ್ಪೇನಿಲ್ಲ. ನಾನೇನು ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡಲ್ಲ. ಸೋಮಣ್ಣ ಸಮರ್ಥ ಇಲ್ಲ ಅಂತ ಯಾರು ಹೇಳ್ತಾರೆ? ನಾನು ಕೊಟ್ರೆ ನಾನು ಸಿದ್ಧ. ನನಗೆ ಕೆಪಾಸಿಟಿ ಇಲ್ವಾ? ನನಗೆಲ್ಲ ಸಾಮರ್ಥ್ಯ ಇದೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನಾಯಕರ ವರ್ತನೆಗಳು. ಚುನಾವಣೆ ಆದ ತಕ್ಷಣ ಹೀನಾಯ ಸೋತ ಮೇಲೆ ರಾಜ್ಯದ ಅಧ್ಯಕ್ಷರು ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕಾಯ್ತು, ನೈತಿಕ ಹೊಣೆ ಓರ್ಬೇಕಾಯ್ತು. ಮೊನ್ನೆ ಕಳೆದೊಂದು 15 ದಿವಸ ಹಿಂದೆ ಒಂದ್ ಕಡೆ ರಾಜೀನಾಮೆ ಕೊಟ್ಟೆ ಅಂತ ಹೇಳಿದ್ರೆ ಅಲ್ಲೇ 1 ಗಂಟೆಗೆ ಇಲ್ಲ. ಅವ್ರ ಉದ್ದೇಶ ಏನು ಇದರಿಂದ? ರೇಣುಕಾಚಾರ್ಯ ಅವರ ಈ ರೀತಿಯ ಮಾತುಗಳು ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಅನ್ನೋ ರೀತಿಯಲ್ಲಿತ್ತು MB ಪಾಟೀಲ್ ಅವರ ಮಾತುಗಳು. ಬಿಜೆಪಿ ಛಿದ್ರವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಲೇ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ MB ಪಾಟೀಲ್ ಅವರ ಮಾತುಗಳು. ನೋಡಿ, ಬಿಜೆಪಿದಲ್ಲಿ ಬೊಮ್ಮಾಯಿ ಅವ್ರಿಗೆ ಗೊತ್ತಿದೆ, ಪದಲವ್ರ ಮನೆ ನೋಡ್ಕೊಳ್ಳಿ 10 ದಿಕ್ಕಾಗಿದಾವೆ. ದಿನ ಒಬ್ಬೊಬ್ಬರು ಸ್ಟೇಟ್ಮೆಂಟ್. ಒಂದು ದಿವಸ ಯಡಿಯೂರಪ್ಪ ಕಾರಣ ಅಂತಾರೆ, ಒಂದು ದಿವಸ ವಿಜೇಂದ್ರ ಅವ್ರ ಕಾರಣ ಅಂತಾರೆ, ಒಂದು ದಿವಸ ಯತ್ನಾಳ್ ಕಾರಣ ಅಂತಾರೆ, ಒಂದು ದಿವಸ ನಿರಾಣಿ ಕಾರಣ ಅಂತಾರೆ, ಒಂದು ದಿವಸ 2,500 ಕೋಟಿ ಕಾರಣ ಅಂತಾರೆ. ಎಲ್ಲರೂ ಬಂದ್ಬಿಡ್ತಾರಲ್ಲ, ಯಾರು ಉಳಿದಿಲ್ಲ. ಈಗ ಗೊತ್ತಾಗ್ಬಿಟ್ಟೆ, ಛಿದ್ರ ಆಗಿಬಿಟ್ಟಿದೆ. ಬಿಜೆಪಿ ಪಕ್ಷ ಛಿದ್ರ ಆಗಿದೆ. 1 ಗುಂಪು 2 ಗುಂಪಲ್ಲ, 20 ಗುಂಪು 20 ಎಲ್ಲರೂ ಒಂದೊಂದು ದಿಕ್ಕಿಗೆ. ಅದನ್ನ ಜೋಡಿಸಿದ್ರು ಜೋಡಿಸಲಾರ್ದಂಗೆ ಆಗಿಬಿಟ್ಟಿದೆ. ಈಗ ಫೆವಿಕಾಲ್ ಉಪಯೋಗ ಆಗಂಗಿಲ್ಲ. ಈಗ ಅವ್ರು ಬಿಜೆಪಿಯಲ್ಲಿ ದಿನ 1 ಅಲ್ಲ 2 ಅಲ್ಲ, ದಿನ ಒಬ್ಬರು ಹೊಡಿತಾರೆ. ನಮ್ಮ ಬಿಜಾಪುರ ಜಿಲ್ಲೆ ಹೋಗಿ ನೋಡ್ರಿ ನೋಡ್ತಾರೆ.
ರಮೇಶ್ ಜಿಗಜಿಣಗಿದೊಂದು, ಯತ್ನಾಳದ ಒಂದು, ನಿರಾಣಿದು ಒಂದು, ಎಸ್ ಪಾಟೀಲ್ ನಡ್ಡಳಿದೊಂದು, ಎಲ್ಲ ಹೊಡೆದಾಟ ಆಗಿ ಫಂಕ್ಷನಾಗ ಎದ್ದು ಹೋಗಿ ಎಲ್ಲ ಆಗಿದಾವೆ. ಚರ್ಚೆಯಲ್ಲಿ ನನ್ನ ಜೊತೆ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿಯ ವಕ್ತಾರರಾದ ಮೋಹನ್ ವಿಶ್ವ ಅವರು, ಹಾಗೆ ಜೆಡಿಎಸ್ನ ವಕ್ತಾರರಾದ ದೇವರಾಜ್ ಅವರು, ಹಾಗೆ ಕಾಂಗ್ರೆಸ್ ವಕ್ತಾರರಾದ ಐವಾನ್ ಡಿಸೂಜಾ ಅವರು ಕೂಡ ಜಾಯಿನ್ ಇದ್ದಾರೆ. ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಬ್ವಿಯಸ್ಲಿ ಮೋಹನ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡಬೇಕು. ಪಾರ್ಟಿ ಆಫೀಸ್ ಕಾರ್ಪೊರೇಟ್ ಆಫೀಸ್ ಆಗಿದೆಯಂತೆ, ಕಾರ್ಯಕರ್ತರ ಪಕ್ಷ ಇದ್ದಿದ್ದು ಸರ್ವಾಧಿಕಾರಿಗಳ ಪಕ್ಷ ಆಗಿದೆಯಂತೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿ ಎಷ್ಟಿದೆ ಅನ್ನೋದನ್ನ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ನೀವು ಒಂದು ಸ್ಯಾಂಪಲ್ ನೋಡಿದ್ರಿ, ಕಳೆದ ಅನೇಕ ದಿನಗಳಿಂದ ಇಂತಹ ಅನೇಕ ಸ್ಯಾಂಪಲ್ಗಳು ಕೂಡ ಸಿಕ್ಬಿಟ್ಟಿದೆ. ಮೇಡಮ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಪಕ್ಷ ಇವತ್ತಿಗೂ ಶಿಸ್ತಿನ ಪಕ್ಷನೇ, ಹಾಗಂತ ನೀವು ಹೇಳ್ಕೊಳ್ತೀವಿ, ಕಾರ್ಯಕರ್ತರ ಪಕ್ಷನೇ. ಅದು ಶಿಸ್ತಿನ ಪಕ್ಷ, ಕಾರ್ಯಕರ್ತರ ಪಕ್ಷ ಆಗಿದ್ದಕ್ಕೋಸ್ಕರನೇ ಅದು ಆತ್ಮಾವಲೋಕನ ಸಭೆ ಅಂದ್ರೆ ಏನು, ಅಲ್ಲಿ ಬಂದು ಕಾರ್ಯಕರ್ತರಾಗ್ಬೋದು, ಸ್ಥಳೀಯ ನಾಯಕರಾಗ್ಬೋದು, ಏನೇನು ಕಾರಣ ಆಯಿತು, ಏನೇನು ಸಮಸ್ಯೆ ಆಯಿತು ತಮ್ಮ ಕ್ಷೇತ್ರಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಕಡೆ ಆಗ್ಬೋದು, ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ, ಅವ್ರ ನೋವುಗಳನ್ನ ಹೇಳ್ಕೊಳ್ಳೋಕೆ ಅಂತ ಕೊಟ್ಟಿರೋದಂಥ ಒಂದು ವೇದಿಕೆ ಅದು. ನಾವು ಯಾವತ್ತೂ ಅಷ್ಟೇ ಸೋತ್ವಿ ಅಂತ ಹೇಳ್ಬಿಟ್ಟು ನಾವು ಕಾರ್ಯಕರ್ತರನ್ನ ಬಿಟ್ಬಿಟ್ಟು ರೀಸನ್ ಏನು ಅಂತ ತಗೊಳ್ದಿರ ನಾವು ಮುಂದೆ ಚುನಾವಣೆಗೆ ಹೋಗೋದು, ಅದು ಸರ್ವಾಧಿಕಾರಿ ಆಗುತ್ತೆ. ನಾವು ಆ ಥರ ಮಾಡಲೇ ಇಲ್ಲ. ನಮ್ದು ಅವತ್ತು ಕಾರ್ಯಕರ್ತರ ಪಕ್ಷ, ಇವತ್ತು ಕಾರ್ಯಕರ್ತರ ಪಕ್ಷ, ಮುಂದೇನೂ ಕಾರ್ಯಕರ್ತರ ಪಕ್ಷನೇನೆ. ಅವರ ಧ್ವನಿಗೆ ನಾವು ಕಿವಿ ಗೂಡ್ತೀವಿ, ಯಾವಾಗಲೂ ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಅದು ಏನದು, ದ ನೇಮ್ ಆಫ್ ದ ಸಭೆ ಇಟ್ ಸೆಲ್ಫ್ ಇಸ್ ಆತ್ಮಾವಲೋಕನ ಸಭೆ. ಅಲ್ಲಿ ಇದೆಲ್ಲ ಹಾಗೆ ಆಗುತ್ತೆ, ಅದು ತಪ್ಪಿಲ್ಲ. ಅದು ನಾವು ಕ್ರಿಟಿಕ್ಸ್ ತಗೊಳ್ತೀವಿ, ಬರೀ ಹೊಗಳಿಕೆ ಒಂದೇ ತಗೊಳ್ಳೋದು ಅಂತಲ್ಲ. ನಮಗೆ ಆ ವಿಷಯ ಬಂದಾಗ್ಲೇನೆ ಅಥವಾ ಅಭಿಪ್ರಾಯಗಳನ್ನ ಸಂಗ್ರಹಿಸೋದ್ರ ಉದ್ದೇಶ ಏನು? ಸೋಲಿಗೆ ಕಾರಣ ಹುಡ್ಕೋದಲ್ವಾ, ಸಿಕ್ತ ಕಾರಣ ಅಂತ ಅಲ್ಲ. ನೋಡಿ, ಅದು ಕಾರಣ ಸಿಕ್ತಾ ಇಲ್ವಾ, ಏನಾಯ್ತು ಅದನ್ನ ಪಕ್ಷದ ವರಿಷ್ಠರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಅಲ್ಲ ಮೇಡಮ್, ಈಗ ನೋಡಿ, ಅಲ್ಲ ಈಗ ನೀವು ಒಂದು ಕುಟುಂಬ ಅಂತ ತಗೊಂಡ್ರೆ, ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಅಥವಾ ಅತ್ತೆ ಸೊಸೆ ಮಧ್ಯೆ, ಅಪ್ಪ ಮಗಳ ಮಧ್ಯೆನೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಏನೋ ಒಂದು ದೊಡ್ಡ ಸಮಸ್ಯೆ ಆದಾಗ ಮನೆಯಲ್ಲಿ, ಅದಾದ್ಮೇಲೆ ಮತ್ತೆ ಸರಿ ಹೋಗುತ್ತಲ್ವಾ, ಅದು ಅವ್ರವ್ರು ಒಂದಾಗ್ತಾರಲ್ವಾ. ಹಾಗೇನೆ ಹೇಳೋದ್ ಕೇಳಿ, ಕುಟುಂಬದಲ್ಲಿ ಈ ರೀತಿ ಕಚ್ಚಾಟ ಅಲ್ಲ, ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ನಮ್ಮ ಪಕ್ಷದಲ್ಲಿ ನಡೀತಿರುವಂತ ಬೇರೆ ಬೇರೆ ಬೆಳವಣಿಗೆಗಳನ್ನ ನೋಡ್ಬೇಕು. ನೀವು ನಿಮಗೆ ಗೊತ್ತಾ, ನಾವು ಕಳೆದ 9 ವರ್ಷಗಳಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ ಮಾಡಿರೋ ಸಾಧನೆಗಳನ್ನ ಮನೆ ಮನೆಗೆ ತಲುಪಿಸಬೇಕು ಅಂತ ಹೇಳಿ ಕಳೆದ 1 ತಿಂಗಳು, ನಾನು ಹೇಳ್ತೀನಿ ಕೇಳಿ, ರಾಜ್ಯಕ್ಕೆ ಬರ್ತಾ ಇರೋದು ರಾಜ್ಯದಲ್ಲಿ, ಅಲ್ಲ ಕೇಳಿ ಒಂದ್ ನಿಮಿಷ, ರಾಜ್ಯದಲ್ಲಿ ನೋಡಿ ಮೇಡಮ್, ರಾಜ್ಯದಲ್ಲಿ ಆಯ್ತಲ್ಲ, ಮನೆ ಮನೆಗೂ ತಲುಪಿಸ್ಬೇಕು ಅಂತ ಹೇಳಿ ಅದಕ್ಕೆ ಆದಂತ ಒಂದು ದೊಡ್ಡ ಅಭಿಯಾನ ನಡೀತಿದೆ 1 ತಿಂಗಳಿಂದ ಪಕ್ಷದಲ್ಲಿ. ಅದು ಎಲ್ಲೂ ಚರ್ಚೆಗೆ ಬರ್ತಾ ಇಲ್ವಲ್ಲ, ಅದನ್ನು ಹೇಳಿ, ಅದು ಮಾಡ್ತಾ ಇದೀವಲ್ಲ ನಾವು. ತಿರ್ಗಾ ಇವತ್ತು ಮಧ್ಯಾಹ್ನ 3-4 ಸಭೆಗಳಾಗಿದ್ದಾವೆ. ಲೋಕಸಭೆ ಚುನಾವಣೆನ ಯಾವ ರೀತಿ ನಡೆಸಬೇಕು, ಹೆಂಗ್ ಮಾಡ್ಬೇಕು, ಏನ್ ಸ್ಟ್ರಾಟಜಿ ಮಾಡ್ಬೇಕು ಅಂತ ಅದೆಲ್ಲ ಶುರುವಾಗಿದೆ ಆಲ್ರೆಡಿ ಪ್ರಕ್ರಿಯೆಗಳು. ಬರೀ ಒಂದು ಪೋರ್ಷನ್ ಮಾತ್ರ ತೋರಿಸ್ಕೊಂಡು ಅದರ್ ಪೋರ್ಷನ್ ನೀವೇನು ಆಗ್ತಾ ಇಲ್ಲ ಅಂತಂದ್ರೆ ಅನುಭವ ಇದೆ. ನೋಡಿ, ಈಗ ಯಾವುದು ನಿಮ್ಮ ಅಪೋಸಿಷನ್ ಕಾಂಗ್ರೆಸ್ ಅಲ್ಲಿ ಇಲ್ವಾ? ಹಾಗಾದ್ರೆ ನೋಡಿ, ಕಾಂಗ್ರೆಸ್ ಅಲ್ಲಿ ಚುನಾವಣೆ ಗೆದ್ದ ತಕ್ಷಣ 1 ವಾರ ಯಾರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋ ದೊಡ್ಡ ಡ್ರಾಮಾನೇ ನಡೆದೋಯ್ತು ಇಡೀ ರಾಜ್ಯದಲ್ಲಿ. ಅಲ್ಲಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್, ಅದೇ ನಮ್ಮಲ್ಲಿ ಉತ್ತರ ಕಂಡ್ಕೋತೀವಿ, ಅದನ್ನ ಹೇಳ್ತಿರೋದು. ಅವ್ರು ಏನಿಲ್ಲ ಮೇಡಮ್, ಇವಾಗ 3ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಯಾರು ಲೀಡರ್ ಆಫ್ ಅಪೋಸಿಷನ್ ಅಪಾಯಿಂಟ್ ಆಗ್ಲೇಬೇಕಲ್ಲ. ಯಾವತ್ 3ನೇ ತಾರೀಕು ಸೋಮವಾರ, ಇವತ್ತು ಯಾವ ವಾರ, ಗುರುವಾರ. ಇನ್ನು 2 ದಿವಸದಲ್ಲಿ 2-3 ದಿವಸದಲ್ಲಿ ಬಂದೇ ಬರುತ್ತೆ ಉತ್ತರ. ಅದನ್ನೇ ಹೇಳುದು. ಕಾಂಗ್ರೆಸ್ ಅಲ್ಲೂ ಅಷ್ಟೇ, ಆ ಸಿಎಂ ಡ್ರಾಮಾ ಪ್ರಹಸನ ಇಡೀ ರಾಜ್ಯನೇ ನೋಡ್ಬಿಡ್ತು. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬಣ, ಒಂದ್ ಕಡೆ ಸಿದ್ದರಾಮಯ್ಯನ್ ಬಣ, ಏನ್ ಡೆಲ್ಲಿಲಿ ಹೋಗೋದು ಬರೋದು, ಇವ್ರು ಹೋಗೋದು ಬರೋದು. ಹಾಗಾದ್ರೆ ಅದೇನ್ ಡ್ರಾಮಾಗಳು ನೋಡಿಲ್ವಾ? ಹಾಗಾರೆ ಪಾಟೀಲ್ರಿಗೆ ಹಂಗಾರೆ ಅವತ್ತು ಯಾವ್ದು ಬಾಗಲ್ ಕಾಣಿಸ್ಲಿಲ್ವಾ? ಡಿ.ಕೆ. ಶಿವಕುಮಾರ್ದೊಂದು ಬಾಗ್ಲು, ಸಿದ್ದರಾಮಯ್ಯನವ್ರದೊಂದು ಬಾಗ್ಲು. ಆಮೇಲೆ ಪಾಟೀಲ್ರು ಡಿ.ಕೆ. ಶಿವಕುಮಾರ್ದು ಬಹಿರಂಗ ಜಗಳ ಯಾರು ನೋಡ್ಲೇ ಇಲ್ವಾ? ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಪಾಟೀಲ್ರಿಗೆ ಏನೋ ಒಂದು ಮಾತು ಹೇಳಿದಾಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪಾಟೀಲ್ರು ಮತ್ತೆ ಹೊರಗಡೆ ಬಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ್ಬೋದು. ಈಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಅವ್ರು ಹೇಳೋದಾಗ್ಬೋದು. ಅದು ಡಿ.ಕೆ. ಸುರೇಶ್ ಇನ್ನೊಂದು ಹೇಳ್ಬೋದು. ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು, ಅವರಲ್ಲೂ ಬಣ ಇದೆ, ಅವರಲ್ಲೂ ಸಮಸ್ಯೆ ಇದೆ. ಎಲೆಕ್ಷನ್ ಮುಂಚೆನೂ ಮಾತನಾಡಿದ್ರಿ, ಎಲೆಕ್ಷನ್ ಆದ್ಮೇಲೂ ಮಾತಾಡಿದ್ರಿ. ವ್ಯತ್ಯಾಸ ಏನಂತಂದ್ರೆ ಎಲೆಕ್ಷನ್ ಮುಂಚೆ ಮಾತನಾಡಿದ್ರು ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ. ಬರ್ತೀನಿ ಐವಾನ್ ಸರ್, ಈಗ ನಿಮ್ಮಲ್ಲೂ ಕೂಡ ಇದೆಯಂತೆ ಭಿನ್ನಾಭಿಪ್ರಾಯ. ಅಧಿಕಾರ ಕೈಯಲ್ಲಿದ್ರೂ ಕೂಡ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ನಲ್ಲಿ ಅನ್ನೋದು ಬಿಜೆಪಿ ಆರೋಪ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಬಂತು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಕಟ್ಟಿದ್ ಯಾರೋ, ಒಳಗ್ ಕುತ್ಕೊಂಡು ಅಧಿಕಾರ ಅನುಭವಿಸ್ತಿರೋದು ಯಾರೋ. ಎಲ್ಲ ಸರಿ ಇದೆಯಾ ಕಾಂಗ್ರೆಸ್ ನಲ್ಲಿ? ಬಿಜೆಪಿ ಬಗ್ಗೆ ಪ್ರಶ್ನೆ ನೀವು ಮಾಡ್ತೀರಿ, ನನಗೆ ಗೊತ್ತಿದೆ. ಬಿಜೆಪಿ ಗೊಂದಲದ ಅಡ್ವಾಂಟೇಜ್ ನಿಮಗೆ ಎಷ್ಟಿದೆ ಆ ಪ್ರಶ್ನೆ ನಾನು ಮಾಡ್ತೀನಿ ಮುಂದಿನ ಹಂತದಲ್ಲಿ. ಸದ್ಯಕ್ಕೆ ಹೇಳಿ, ಕಾಂಗ್ರೆಸ್ ನಲ್ಲಿ ಎಲ್ಲ ಸರಿ ಇದೆಯಾ? ಈಗ ಬಿಜೆಪಿ ಗಲಾಟೆ ಪರಿವಾರ ಆಗಿದೆ ಅಂತ ಹೇಳುದು ಇವತ್ತಿನ ಹೇಳಿಕೆಗಳು ಮತ್ತು ಇತ್ತೀಚೆಗೆ 1 ತಿಂಗಳಿಂದ ಚುನಾವಣೆ ಮುಗಿದ ದಿನದಿಂದ, ಯಾವಾಗ ಚುನಾವಣೆ ಫಲಿತಾಂಶ ಬಂತು ಆ ದಿನದಿಂದ ಇಲ್ಲಿಯವರೆಗೆ ಬಿಜೆಪಿಯಲ್ಲಿ ನಡೆದಂತಹ ಘಟನಾವಳಿಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ
ಬಿಜೆಪಿ ನುಚ್ಚು ನೂರಾಗಿದೆ. ಬಿಜೆಪಿ ಎಷ್ಟು ಚೂರಾಗಿದೆ ಅದನ್ನು ಎಣಿಸ್ಲಿಕ್ಕೆ ಕೂಡ ಅಸಾಧ್ಯವಾಗಿದೆ. ಅದು ಎಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ಎಲ್ಲ ಗ್ರಾಮ ಮಟ್ಟದಲ್ಲಿ ಕೂಡ ಬಿಜೆಪಿ ಹೊಡೆದಿದೆ. ಇನ್ನು ಬಿಜೆಪಿ ಅದು ರಿಪೇರಿ ಆಗತಕ್ಕಂತ ಸಂಗತಿ ಅಲ್ಲ. ಅವ್ರು ಹೇಳಿದ್ರಲ್ಲ ಕಾಂಗ್ರೆಸ್ ಬಿಜೆಪಿ ಒಂದು ಕುಟುಂಬ ಅಂತ ಹೇಳಿದ್ರಲ್ಲ, ಬಿಜೆಪಿ ಕುಟುಂಬ ಸಂಬಂಧ ಇಲ್ಲದ ಕುಟುಂಬ. ಇದು ಕಾಂಗ್ರೆಸ್ಸಿನ ಮಿಶ್ರ ಕುಟುಂಬ. ಕಾಂಗ್ರೆಸ್ನವರನ್ನು ಎಳೆದುಕೊಂಡು ಹೋಗಿ ಸರ್ಕಾರ ಮಾಡಿದ್ರಲ್ಲ, ಅದರ ಪರಿಣಾಮ. ಈಶ್ವರಪ್ಪನಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಶ್ವರಪ್ಪ ಸತ್ಯ ಮಾತಾಡಿದ್ದಾರೆ. ಇವತ್ತು ಬಿಜೆಪಿ ಹಾಳಾಗ್ಲಿಕ್ಕೆ ಕಾಂಗ್ರೆಸ್ ಇಂದ ಬಂದಂತ ಯಾರು ಕಾಂಗ್ರೆಸ್ಸಿನಿಂದ ರಾಜೀನಾಮೆ ಕೊಟ್ಟು ಅಥವಾ ಇಲ್ಲಿಂದ ಓಡಿಕೊಂಡು ಹೋದ್ರಲ್ಲ, ಅಮಿಷಕ್ಕೆ ಒಳಗಾಗಿ ಅವರು ಅಲ್ಲಿ ಹೋಗಿ ಸಾಮ್ರಾಜ್ಯ ನಡೆಸಿದ್ರು. ಅವರಿಂದಾಗಿ ಇವತ್ತು ಬಿಜೆಪಿ ಇಲ್ವೇ ಇಲ್ಲ. ಏನಾದಿದ್ರು ಇಸ್ ಎ ಪಾರ್ಟ್ ಆಫ್ ದಿ ಏನು ಕಾಂಗ್ರೆಸ್ ಇದ ಡಿಸ್ಕಂಟೆಲ್ಡ್ ಗ್ರೂಪ್. ಅವರು ಇನ್ನು ಸದ್ಯಕ್ಕೆ ಎಲ್ಲವೂ ಸೇರಿ ಬಿಜೆಪಿ ಕಾಂಗ್ರೆಸ್ ಜೊತೆ ಅಥವಾ ಇನ್ಯಾವುದ್ರ ಜೊತೆ ಮರ್ಜ್ ಆಗಿ ಬಿಜೆಪಿ ನಾಮ ಮಾತ್ರ ಉಳಿತದೆ. ಇದರ ನಾಮ ಈಗ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಬರಲಿ, ಬಿಜೆಪಿ 28ರಲ್ಲಿ 28 ಸ್ಥಾನ ಸೋತರು. ಅದಕ್ಕೆ ಏನು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಧರ್ಮಸ್ಥಳದ ಆಯುರ್ವೇದ ಕೇಂದ್ರದಲ್ಲಿ ಏನಾಯ್ತು ಸರ್? ಸಿದ್ದರಾಮಯ್ಯನವರು ಏನೇನ್ ಮಾಡಿದ್ರು ಸರ್? ಶಾಂತಿವನದಲ್ಲಿ ಐವಾನ್ ಡಿಸೋಜ ಅವರೇ, ಧರ್ಮಸ್ಥಳದ ಶಾಂತಿವನದಲ್ಲಿ ಸಿದ್ದರಾಮಯ್ಯನವರು ಯಾರ ಜೊತೆ ಸಭೆ ನಡೆಸಿದ್ರು ಸರ್? ಅವತ್ತು ನಿಮ್ಗೆ ಇದೆಲ್ಲ ನೆನಪಾಗ್ಲಿಲ್ವಾ? ಅವತ್ ನೆನಪಾಗ್ಲಿಲ್ವಾ? ನೀವು ಸರಿಗ್ ನಡ್ಸ್ಕೊಂಡಿದ್ರೆ ಯಾಕೆ ನಿಮ್ಮವರು ಬರ್ತಾ ಇದ್ರು? ನೀವು ಸರಿಗ್ ನಡ್ಸ್ಕೊಳ್ಳೋದ್ ಕಲ್ತ್ಕೊಳ್ಳಿ ಫಸ್ಟ್. ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಬೇರೆಯಿಂದ ಹೊರಗಡೆಯಿಂದ ಬಂದವ್ರು ಬಿಡಿ, ನಿಮ್ಮ ಪಕ್ಷದಲ್ಲೇ ತಗೊಳ್ಳಿ. 2013ರಲ್ಲಿ ಪಕ್ಷ ಕಟ್ಟಿದ್ ಯಾರು ಅಂತ ಹೇಳಿದ್ರೆ ಇದೇ ಪರಮೇಶ್ವರ್ ಅವರು. ಆ ಹುದ್ದಕ್ಕೆ ಬಂದು ಸೇರ್ಕೊಂಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು. ಆಗುವಷ್ಟೇ ಯಾರು ಕಟ್ಟಿದ್ದು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್. ಮಾತಾಡಿದ್ರೆ ಯಾರ ಪಾಯಿಂಟ್ ಕೂಡ ರಿಜಿಸ್ಟರ್ ಆಗಲ್ಲ. ಮೋಹನ್ ಸರ್ ಕಂಪ್ಲೀಟ್ ಮಾಡಿ ಅಲ್ಲ, ಮೋಹನ್ ಸರ್ ಕಂಪ್ಲೀಟ್ ಮಾಡಿ. ಅಂದ್ರೆ ಬಿಜೆಪಿಯ ಲೀಡರ್ಸ್ ಗಳ ಬಗ್ಗೆ ಇವತ್ತು ರಾಷ್ಟ್ರದ ಬಿಜೆಪಿ ನಾಯಕರಿಗೆ ಒಬ್ಬರನ್ನಾದ್ರೂ ಚುನಾವಣೆ ಸೋತ ಮೇಲೆ ಕರೆದ್ರ? ಡೆಲ್ಲಿಯಲ್ಲಿ ಒಬ್ಬರನ್ನೂ ಕರೀಲಿಲ್ಲ. ಯಾಕೆ ಕರೀಲಿಲ್ಲ ಅಂದ್ರೆ ಇವರು ರಾಜ್ಯದಲ್ಲಿ ಬಿಜೆಪಿಯನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎಐಸಿಸಿ ಟೀಮ್ ಹೇಳಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಳಗಡೆ ಯಾರ್ಯಾರಿದ್ದಾರೆ ಹೇಳಿ ಸರ್. ಇನ್ನು ನಿಮ್ದು ಟೀಮ್ ಫಾರ್ಮ್ ಆಗಿಲ್ಲ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಲ್ಮೋಸ್ಟ್ 8 ರಿಂದ 9 ತಿಂಗಳಾಯ್ತು. ಮೋದಿ ಅವರು ಕರೀಲಿಲ್ಲ. ಎಲ್ಲಿ ಎಐಸಿಸಿ ಟೀಮ್ ಎಲ್ಲಿ ಕರೀಲಿಲ್ಲ. ಐವಾನ್ ಡಿಸೋಜ ಈಗ ಕುತೂಹಲ ಅಂದ್ರೆ ಐವಾನ್ ಸರ್ ಒಂದೇ ನಿಮಿಷ, ಮೋಹನ್ ಸರ್ ಒಂದೇ ನಿಮಿಷ, ಒಂದೇ ನಿಮಿಷ ಉತ್ತರ ಕೊಡ್ಲಿ. ಐವಾನ್ ಸರ್ ಒಂದ್ ನಿಮಿಷ, ನಾನು ದೇವರಾಜ್ ಸರ್ ಕೂಡ ಮಾತನಾಡ್ತೀನಿ. ಇಬ್ರು ಮಾತಿನ ನಡುವೆ ಅವ್ರು ತಾಳ್ಮೆಯಿಂದ ಕೂತಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಕೊಡ್ಬೇಕು. ಐವಾನ್ ಸರ್ ಒಂದೇ ನಿಮಿಷ ವಾಪಸ್ ಬರ್ತೀನಿ. ಐವಾನ್ ಸರ್ ಒಂದೇ ನಿಮಿಷ ವಾಪಸ್ ಬರ್ತೀನಿ. ನಿಮ್ಮಿಂದ ಉತ್ತರ ಬೇಕು. ಐವಾನ್ ಸರ್ ಒಂದೇ ನಿಮಿಷ. ದೇವರಾಜ್ ಸರ್, ಇಲ್ಲೂ ನಾನು ಗಮನಿಸ್ತಾ ಇದ್ದೀನಿ, ಆಚೆ ಕೂಡ ಜನ ಗಮನಿಸ್ತಾ ಇದ್ದಾರೆ, ಬಹಳ ಸ್ಮಾರ್ಟ್ ಆಗಿ ಜೆಡಿಎಸ್ ಕೇವಲ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವ ಬೆಳವಣಿಗೆ ಕಡೆ ಮಾತ್ರ ಬೊಟ್ಟು ಮಾಡ್ತಾ ಇದೆಯಾ ಅಂತ ಹೇಳಿ. ನೋ ಡೌಟ್ ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ದಾರೆ, ಆಡಳಿತ ಪಕ್ಷದಲ್ಲಿದ್ದಾರೆ, ವಿರೋಧ ಪಕ್ಷದಲ್ಲಿ ದೋ ಲೆಸ್ ನಂಬರ್ಸ್ ಇದ್ರೂ ಕೂಡ ನಿಮ್ಮ ಹತ್ರ ವಿರೋಧ ಪಕ್ಷದಲ್ಲಿ ಸಂದಲ್ಲಿ ನೀವು ಇರೋದ್ರಿಂದ ಅವ್ರನ್ನ ಅಪೋಸ್ ಮಾಡ್ಬೇಕು, ಒಪ್ಕೊಳ್ತೀನಿ. ಬಟ್ ಸ್ಟಿಲ್ ಬಿಜೆಪಿಯಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಬೊಟ್ಟು ಮಾಡ್ತಿಲ್ವಲ್ಲ, ಯಾಕೆ ಅಂತ ಹೇಳಿ. ಇಲ್ಲೂ ನೀವು ಮೋಹನ್ ಸರಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದೀರಾ, ಅವ್ರಿಗೆ ಪಾಯಿಂಟ್ಸ್ ಕೊಡ್ತಾ ಇದ್ದೀರಾ, ಯಾಕೆ ಹಿಂಗೆ ಅಂತ? ಜೆಡಿಎಸ್ ನಿಲುವೇನು ಅಂತ? ಅಲ್ಲ, ನನಗೆ ಆ ಉದ್ದೇಶ ಇರಲಿಲ್ಲ ಅಷ್ಟೇ ಹೊರತು ನನಗೆ ಪಾಯಿಂಟ್ಸ್ ಅವ್ರಿಗೆ ಯಾವ್ದನ್ನ ಕೊಡುವಂತ ಉದ್ದೇಶ ಅಲ್ಲ. ಜೆಡಿಎಸ್ ನ ನಿಲುವೇನು ಅಂತ? ಬಿಜೆಪಿಯಲ್ಲಿ ಅಲ್ಲ, ನನಗೆ ಡಿಸೋಜ್ ಅವ್ರಿಗೆ ನಾನು ಪಾಪ ಅವರು ಐವಾನ್ ಡಿಸೋಜ್ ಅಲ್ಲ ಹೌದು, ಆನ್ಸರ್ ಮಾಡಿ ಐವಾನ್ ಸರ್. ಅಲ್ಲಿಗೆ ಬರ್ತೀವಿ, ಐವಾನ್ ಡಿಸೋಜ್ ಅವರೇ ಬರ್ತೀವಿ ಅಲ್ಲಿಗೆ. ಈಗ ಏನಾಗಿದೆ, ಬಿಜೆಪಿಯಲ್ಲಿ ಆಗ್ತಿರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ಗಮನಿಸಿದಾಗ ಖಂಡಿತವಾಗಿದ್ದು ಆಂತರಿಕವಾದ ವಿಷಯ. ಒಂದು ಪಕ್ಷ ತನ್ನ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಅಷ್ಟರ ಮಟ್ಟಿಗೆ ನಾವು ಗೌಣವಾಗಿ ನಾವು ಪರಿಗಣಿಸಬೇಕು ಅಂತಕ್ಕಂಥ ಅಭಿಲಾಷೆ ನಮಗಿತ್ತು. ಆದರೆ ಈಗೇನಾಗ್ತಿದೆ, ಅವರು ಬಹಿರಂಗವಾಗಿ ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಜನಗಳ ಮುಂದೆ ಮಾತನಾಡಲಿಕ್ಕೆ ಪ್ರಾರಂಭ ಆದಾಗ ನನಗೆ ಇದನ್ನು ಖಂಡಿತವಾಗಿಯೂ ರಾಜ್ಯದ ಹಿತದೃಷ್ಟಿಯಿಂದ ನಾವು ನೋಡಲೇಬೇಕು. ಇವತ್ತು ನನ್ನ ರಾಜ್ಯಕ್ಕೆ ಆದಷ್ಟು ಬೇಗ ಇವರು ಸಮರ್ಥವಾದಂಥ ಒಂದು ವಿರೋಧ ಪಕ್ಷದ ನಾಯಕರನ್ನು ಕೊಡಲೇಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಬಿಜೆಪಿ ಹೊಂದಿದೆ. ಅದರಲ್ಲಿ ವಿಫಲ ಆದಷ್ಟು ರಾಜ್ಯಕ್ಕೆ ನಷ್ಟ ಆಗುತ್ತೆ. ಮತ್ತು ಕಾಂಗ್ರೆಸ್ಗೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನು
ವೈದ್ಯ ಹೇಳಿದ್ದು ಹಲವನ್ನ ಅನ್ನೋ ಪರಿಸ್ಥಿತಿಯನ್ನು ಇವ್ರು ಕಲ್ಪಿಸ್ಕೊಡ್ಬಾರ್ದು. ಯಾಕೆಂತಂದ್ರೆ ನನಗಿವತ್ತು ರಾಜ್ಯದಲ್ಲಿ ಆಡಳಿತ ಪಕ್ಷಕ್ಕೆ ಸಮರ್ಥವಾದ ವಿರೋಧ ಪಕ್ಷ ಬೇಕೇ ಬೇಕು. ಆ ನಿಟ್ಟಲ್ಲಿ ನಾವು ಆಲೋಚನೆ ಮಾಡಲೇಬೇಕಾಗತ್ತೆ. ಅದು BJP ಆಗಿರ್ಬೋದು ಅಥವಾ ನಾನು JDS ಆಗಿರ್ಬೋದು. ಹಿಂದೆ ನಾವು ಕಾಂಗ್ರೆಸ್ ಆಗಿದ್ವಿ ಮತ್ತು ಅವ್ರು BJP ನಾವು ಟೀಕೆ ಮಾಡ್ತಿದ್ವಿ, ಒಟ್ಟಿಗೆ ಸೇರಿ ನಾವು ಟೀಕೆ ಮಾಡ್ತಿದ್ವಿ. ಅಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿ ನಾವು ಮಾತನಾಡಬೇಕಾಗತ್ತೆ. ಇವತ್ತು ಐವಾನ್ ಡಿಸೋಜ ಅವರು ಅಧಿಕಾರದಲ್ಲಿ ಇದ್ದೀವಿ ಅಂತಕ್ಕಂತಹ ಯಾವುದೋ ಒಂದು ಉದ್ವೇಗದಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ. ಯಾಕಂದರೆ ಇವತ್ತೊಂದು ದಿವಸ ಅವ್ರಿಗೆ ಅಧಿಕಾರವನ್ನು ಒಂದೇ ಒಂದು ಬೆಸ್ಗೆ ಇವತ್ತು ಮಾನ್ಯ ಸಿದ್ದರಾಮಣ್ಣನ ಮಾನ್ಯ DK ಶಿವಕುಮಾರನ್ನ ಬೆಸ್ಗೆ ಹಾಕಿರ್ಬೋದು. ಅದು ಎಷ್ಟು ಬೇಗ ಬೇಕಾದ್ರೂ ಬಿಟ್ಕೋಬೋದು. ಅಧಿಕಾರ ಅಂತಕ್ಕಂಥದ್ದು ಯಾವಾಗ ಶಾಶ್ವತ ಅಲ್ಲ ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದೇ ಒಂದು ಕಡೆ ಇಟ್ಕೊಳ್ಳೋಣ. ಈಗೇನಾಗ್ತಿದೆ, ಮಾನ್ಯ ವಿಶ್ವ ಅವರು ಒಪ್ತಾರೋ ಬಿಡ್ತಾರೋ ಗೊತ್ತಿದ್ದಿಲ್ಲ. ನಾನು ಟೀಕೆ ಅಂತ ಮಾಡ್ಲಿಕ್ಕೆ ಹೋಗಲ್ಲ, ವಿಶ್ಲೇಷಣೆಯನ್ನು ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಆಂತರಿಕ ವಿಷಯಗಳನ್ನು ನಾವು ಟೀಕೆ ಮಾಡೋದು ಅಷ್ಟೊಂದು ಆರೋಗ್ಯಕರ ಅಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಈಗ ಈ ವಿಶ್ಲೇಷಣೆ ಏನು ನನಗನ್ಸುತ್ತೆ, ಇವಾಗ ಈಗ ಮುಂದೆ ಮಾತನಾಡ್ತಕ್ಕಂಥವ್ರು ಬೇರೆ ನಾಯಕರುಗಳು, ಆದರೆ ಅವ್ರ ಹಿಂದೆ ಇರ್ತಕ್ಕಂಥವ್ರು ಯಾರೋ ಇದ್ದಾರೆ ಅಂತಕ್ಕಂಥ ಒಂದು ಸಂಶಯ ರಾಜ್ಯದ ಜನಕ್ಕೆ ಬರ್ತಾ ಇದೆ. ಅವ್ರಿಗೆ ಯಾರು ಕೇಳಲೇ ಇಲ್ಲ ಮಾಧ್ಯಮದವರು. ಅವರೇ ಹೇಳಿದ್ರು ನಾನು ಯಾರು ಹೇಳಿದ್ರು ಅಂತ ಮಾತಾಡ್ತಿಲ್ಲ, ನನಗೇನ್ ಮಾತಾಡ್ಬೇಕು ಅದು ಮಾತಾಡ್ತಿದ್ದೀನಿ ಅದನ್ನು ಮುಂದೆ. ಆದ್ರೆ ನನಗನ್ಸುತ್ತೆ ಇದು ಏನೋ ಒಂದು ತೊಗಲು ಬೊಂಬೆ ಆಟ ನಡೀತಿದೆಯೇನಪ್ಪ BJPಯಲ್ಲಿ. ಹಿಂದೆ ಯಾರೋ ಸೂತ್ರಧಾರರಿದ್ದಾರೆ, ಮುಂದೆ ಯಾರೋ ಮಾತನಾಡ್ತಿದ್ದಾರೆ ಅಂತಕ್ಕಂಥ ಭಾವನೆ ಬರ್ತಿದೆ. ಈಗ ಮಾನ್ಯ ರೇಣುಕಾಚಾರ್ಯ ಅವರಿಗೆ ಇವತ್ತೊಂದು ದಿವಸ ನೋಟಿಸ್ ಕೊಟ್ಟರೆ ಈಶ್ವರಪ್ಪನವ್ರಿಗೆ ಯಾಕೆ ಕೊಡ್ಲಿಲ್ಲ? ಪ್ರಶ್ನೆಗಳು ಪಕ್ಷದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಂಗ ನೋಟಿಸ್ ಕೊಡೋಂಗಿದ್ರೆ ಎಷ್ಟು ಜನಕ್ಕೆ ಮಾನ್ಯ ಸಂಸತ್ ಸದಸ್ಯರು ಕೊಡಬೇಕಾಯಿತು, ಪ್ರತಾಪ್ ಸಿಂಹ ಅವರು ಕೊಡಬೇಕಾಯಿತು, ಚರಂತಿಮಠ ಅವರು ಕೊಡಬೇಕಾಯಿತು. ಇಲ್ಲಿ ದಾಸರಳ್ಳಿ ಏನಾಯಿತು, ದಾಸರಳ್ಳಿ ಮಹಾಲಕ್ಷ್ಮಿ ಒಟ್ಟು ಕಾರ್ಯಕರ್ತರ ಸಭೆ ಮೋಹನ್ ವಿಶ್ವ ಅವರು ಹೇಳಿದ್ದನ್ನು ಒಪ್ಪೋಣ, ಆ ಮಟ್ಟಿಗೆ ನಾವು ಒಪ್ಪೋಣ. ಆದರೆ ಈಗ ಮಾನ್ಯ ಈಶ್ವರಪ್ಪನವರು ನೇರವಾಗಿ ಹೇಳ್ತಾವ್ರೆ. ಇವತ್ತು ರಾಜ್ಯದ ಮುಂದೆ ಇವಾಗ ಐವಾನ್ ಡಿಸೋಜ ಅವರು ಅವ್ರನ್ನ ಅಭಿನಂದಿಸಿದ್ರು. ನಿಜಕ್ಕೂ ಮಾನ್ಯ ಈಶ್ವರಪ್ಪನವರು ಅಭಿನಂದನೆಗೆ ಅರ್ಹರು. ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಆಪರೇಷನ್ ಕಮಲವನ್ನು ಮಾಡಿ ಈ 17 ಜನನ ಕರ್ಕೊಂಡು ಹೋದ್ವಿ ಅಂತ ಬಹಿರಂಗವಾಗಿ ಒಪ್ಕೊಂಡಂಥ ಸಂದರ್ಭವೂ ಸಹ ಬಂದ್ಬಿಡ್ತು ಈ ಒಂದು ಗಲಾಟೆಗಳಲ್ಲಿ. ಇದನ್ನೆಲ್ಲ ಒತ್ತಟ್ಟಿಗಿಡೋಣ. ಈಗ ಬರ್ತಕ್ಕಂಥದ್ದು ಸಹಜ. ಒಂದು ಗಾದೆ ಇದೆ ನಿಮಗೆ, ಏನೋ ಫೇಲ್ಯೂರ್ ಇಸ್ ಅನ್ ಆರ್ಫನ್ ವೆರ್ ಆಸ್ ಫಾದರ್ ಹ್ಯಾಸ್ ಗಾಟ್ ಮೆನಿ ಫಾದರ್ಸ್ ಅನ್ನೋದು. ಈಗ ಈ ಒಂದು ಸಮಸ್ಯೆ ಅಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಅಲ್ಲಿ ಸೋಲನ್ನು ಯಾರೂ ಓರ್ತಾ ಇಲ್ಲ, ಹೊಣೆಗಾರಿಕೆಯನ್ನು ಎಲ್ಲರ ಮೇಲೂ ಮಾಡ್ತಿದ್ದಾರೆ, ಯಾರು ಓದ್ಕೊತಾ ಇದ್ದಿಲ್ಲ. ಇದು ಬಂದಿರತಕ್ಕಂಥ ಸಮಸ್ಯೆ. ನನಗನ್ಸುತ್ತೆ ಮೋಹನ್ ವಿಶ್ವರ್ಗೆ ನಾನು ಒಂದು ಸಲಹೆಯನ್ನು, ಯಾಕೆಂದರೆ ನಮಗೆ ನನ್ನ ರಾಜ್ಯಕ್ಕೆ ಒಂದು ಸಮರ್ಥವಾದ ವಿರೋಧ ಪಕ್ಷ ಬೇಕು. ಈ ನಿಟ್ಟಲ್ಲಿ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಎಷ್ಟು ಬೇಗ ಆದಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನು ಕೊಡ್ತಿರೋ, ರಾಜ್ಯಕ್ಕೆ ಅಧ್ಯಕ್ಷರನ್ನು ಕೊಡ್ತಿರೋ, ಅಷ್ಟು ಬೇಗ ಬಹುಶಃ ಈ ವಿವಾದಗಳು ತಣ್ಣಗಾಗ್ಬೋದೇನೋ. ಆವಾಗ ಅಷ್ಟರ ಮಟ್ಟಿಗೆ ನಾವು ಕಾಂಗ್ರೆಸ್ಸನ್ನು ಭಾಳಷ್ಟು ಸಮರ್ಥವಾಗಿ ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನು ಒಂದು ವಿರೋಧ ಪಕ್ಷವಾಗಿ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದರೆ ನಾವು 19 ಜನ ಇದ್ರೂ ಪರವಾಗಿಲ್ಲ, ನಾವು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಗೊತ್ತಿದೆ, ನಾವು ಮಾಡೇ ಆಯ್ಕೆನೆ ಕಗ್ಗಂಟಲ್ವಾ ಸರ್ ಈಗ ಆಗಿರೋದು? ಈಗ ವಿರೋಧ ಪಕ್ಷದ ನಾಯಕನ ಜೊತೆಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು. ಆ ಕಾರಣಕ್ಕೋಸ್ಕರನೇ ಸೃಷ್ಟಿ ಆಗಿರೋದು ಇದು. ಈಗ ಅಧ್ಯಕ್ಷರನ್ನ ಆಯ್ಕೆ ಇಲ್ಲೊಂದು ಪ್ರಶ್ನೆ, ಈಗ ಯಾರನ್ನೋ ಒಬ್ರನ್ನ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇನ್ನೊಂದು ಬಣ. ಇವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಣ ಇದೆ ಅನ್ನೋದು ನಿಮ್ಗೂ ಗೊತ್ತು, ಐವಾನ್ ಸರ್ ಕೂಡ ಒಪ್ತಾರೆ, ರಾಜ್ಯದ ಜನ ಕೂಡ ಪ್ರಜ್ಞಾವಂತರಿದ್ದಾರೆ, ಗಮನಿಸ್ತಿದ್ದಾರೆ. ಒಬ್ರಿಗೆ ಕಟ್ಟಿದ್ರು ಪಟ್ಟ ಅಂತಂದ್ರೆ ಇನ್ನೊಂದು ಪಕ್ಷದಿಂದ ಆಯ್ತಾ, ಇನ್ನೊಂದು ಬಣ ಏನಿದೆ ಅಲ್ಲಿಂದ ಆಯ್ತಾ ಸೋಲು ಅನ್ನೋ ಪ್ರಶ್ನೆ ಹುಟ್ಟುಬಿಡುತ್ತೆ. ಇಲ್ಲಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಕೂಡ ಕಾಂಪ್ಲಿಕೇಟೆಡ್. ಯಾರನ್ನ ನೀವು ರಾಜ್ಯಾಧ್ಯಕ್ಷರನ್ನ ಮಾಡ್ತೀರಿ, ಉಳಿದವರಿಂದ ಎಲ್ಲ ಮತ್ತೆ ಪ್ರಶ್ನೆ ಬರುತ್ತೆ ಇವ್ರನ್ನ ಯಾಕೆ ಅಂತ ಹೇಳಿ. ಸೊ ಒಮ್ಮತದ ಆಯ್ಕೆ ಅನ್ನೋದು ಪಾಸಿಬಿಲಿಟೀಸ್ ಬಹಳ ಕಮ್ಮಿ ಇದೆಯಾ, ಕ್ಷೀಣಿಸ್ತಿದ್ಯಾ BJPಯಲ್ಲಿ ಅಂತ? ನೋಡಿ ಮೇಡಮ್, ನಮ್ಮದು ಚುನಾವಣೆ ವಿಷಯ ಆಗ್ಬೋದು ಅಥವಾ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಆಗ್ಬೋದು, ಇದು ಎಲ್ಲದಕ್ಕೂ ಕೇಂದ್ರದಲ್ಲಿ ಒಂದು ಕಮಿಟಿ ಅಂತ ಇದೆ, ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಇದೆ. ಆ ಪಾರ್ಲಿಮೆಂಟ್ರಿ ಬೋರ್ಡು ಅಥವಾ ಆ ಕಮಿಟಿ ಕಾಂಗ್ರೆಸ್ ಅವ್ರ ತರ ಸೋನಿಯಾ ಗಾಂಧಿ ನೆಹರು ಕುಟುಂಬದ ಕಂಟ್ರೋಲ್ ಇರೋದಲ್ಲ, ಅದರಲ್ಲಿ ಎಲ್ಲರೂ ಇದ್ದಾರೆ. ಅಥವಾ JDS ಅವ್ರ ತರ ಒಂದೇ ಕುಟುಂಬದ ಕಂಟ್ರೋಲ್ ಇರೋದಲ್ಲ, ಅದರಲ್ಲಿ ಎಲ್ಲರೂ ಇದ್ದಾರೆ. ಸೊ ಈ ರೀತಿಯಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲ ರಾಜ್ಯದವರು ಇದ್ದಾರೆ, ಅವರು ಸೇರಿ ತಗೊಂಡು ಡಿಸಿಷನ್ನು ಇಲ್ಲಿ ಟೀಮ್ನ ರಚನೆ ಮಾಡೋದು ಅಥವಾ ಇಲ್ಲಿ ಒಂದು ಚುನಾವಣೆ ಟಿಕೆಟ್ನ ಕೊಡೋದು. ನಿಜವಾದ ಆಂತರಿಕ ಪ್ರಜಾಪ್ರಭುತ್ವ ಅಂದ್ರೆ ಅದು, ಆಯ್ತಲ್ಲ. ಸೊ ಇದೇ ರೀತಿಯಾಗಿ ನಡ್ಕೊಂಡ್ ಬಂದಿರೋದು ಇಷ್ಟು ವರ್ಷ, ಈಗಲೂ ಹಾಗೆ ಮುಂದೇನೂ ಆಗ್ಲೇನೇನೆ, ಆಸ್ ಸಿಂಪಲ್ ಆಸ್ ದಟ್. ನಾವು ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ 66 ಶಾಸಕರು ಒಪ್ಪುವಂತ, ನಮ್ಮ 224 ಕ್ಷೇತ್ರದಲ್ಲಿ ನಿಂತ್ಕೊಂಡಿರಲ್ಲ ಕ್ಯಾಂಡಿಡೇಟ್ ಸೋತವರು ಅವ್ರು ಒಪ್ಪುವಂತ, ನಮ್ಮ ಕೋಟ್ಯಾಂತರ ಕಾರ್ಯಕರ್ತರು ಒಪ್ಪುವಂತ ರಾಜ್ಯಾಧ್ಯಕ್ಷರಾಗ್ಬೋದು ಅಥವಾ ಲೀಡರ್ ಆಫ್ ಅಪೋಸಿಷನ್ ಆಗ್ಬೋದು, ಅದನ್ನ ನಮ್ಮ ಕೇಂದ್ರದ ವರಿಷ್ಠರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಅಲ್ಲಿ ಅದೇ ಕೇಂದ್ರದ ವರಿಷ್ಠರು, ಅದೇ ಹೈಕಮಾಂಡ್ ನ ಅಸಂಖ್ಯ ನಾಯಕರಿಗೆ ಇಷ್ಟೆಲ್ಲ ಗೊಂದಲಗಳು ಕ್ರಿಯೇಟ್ ಆಗಿ ಹಿಂಗೆ ದಿನಕ್ಕೊಬ್ಬೊಬ್ರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ರು ಕೂಡ ಯಾಕೆ ಮೌನವಾಗಿದ್ದಾರೆ? ದಾಯಿತ್ವ ಇಲ್ಲಿಲ್ವಾ? ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾತ್ರ ದಾಯಿತ್ವ ಹೈಕಮಾಂಡ್, ಆಂತರಿಕವಾಗಿ ಭುಗಿಲೇಳ್ತಾ ಇರುವ ಈ ಗೊಂದಲಗಳಿಗೆ ಪರಿಹಾರ ಹುಡ್ಕೋ ದಾಯಿತ್ವ ಇಲ್ವಾ ಹಾಗಾದ್ರೆ ಹೈಕಮಾಂಡ್ಗೆ? ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಈ ಆತ್ಮಾವಲೋಕನ ಸಭೆ ಅಂತ ಬಂದಾಗ ಎಲ್ಲರಿಗೂ
ಬೇಜಾರಾಗಿದೆ. ಬರೀ ಆತ್ಮಾವಲೋಕನಕ್ಕೆ ಅಲ್ಲ, ಮಾತ್ರ ಒಂದ್ ನಿಮಿಷ, ಸೀಮಿತವಾಗಿಲ್ಲ ಮೇಡಮ್, ನಾನು ಸರ್, ಮುಗಿಸ್ತೀನಿ ಕೇಳಿ. ಬಹಿರಂಗ ಹೇಳಿಕೆ ಸ್ವರೂಪದಲ್ಲಿ ಅಲ್ಲ, ಬಹಿರಂಗ ಬಂದ್ಬಿಟ್ಟಿದೆ. ಹೇಳಿಕೆ ವಿಚಾರವಾಗ್ಲೂ ನೀವು ಆಗ್ಬೋದು. ಆತ್ಮಾವಲೋಕನ ಅಂತ ನೋಡಿ ಮೇಡಮ್, closed door ಅಲ್ಲಿ ಅಲ್ಲ ನೋಡಿಲ್ಲ ಮೇಡಮ್, ಇದು. ಅಲ್ಲ ಮೇಡಮ್, ಎಲ್ಲಾರ್ಗುನು ಬೇಜಾರಾಗಿರೋದು ನಿಜ. ಸೋತಾಗ ನಾನು ಆಗ್ಲೇ ಹೇಳ್ದಂಗೆ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದಂಗೆ ಬಂದಿದೆ, ಅವ್ರು ಹೇಳ್ತಾರೆ. ಅದು ನಾವು ಅದು ಏನು ಹೇಳ್ತಾರೆ ಅದಕ್ಕೆ, ಅದು ಪಕ್ಷ ತೀರ್ಮಾನ ತಗೊಳುತ್ತದೆ. ಅದು ಎಲ್ಲಾ ಕಡೆ ಇದ್ದಿದ್ದೇನೆ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ಸೋಮವಾರದೊಳಗಡೆ ನಾವು ಅಪಾಯಿಂಟ್ ಮಾಡ್ಲೇಬೇಕು ಲೀಡರ್ ಆಫ್ ಅಪೋಸಿಷನ್. ನಿಮ್ಗೆ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಯ್ತು. ಬಾಕಿದನ್ನ ಅವ್ರು ಮಾಡ್ತಾರೆ. ನಾಗ್ಲೇ ಹೇಳಿದ್ನಲ್ಲ, ಮಾಡೇ ಮಾಡ್ತೀವಿ ನಾವು. ತಿರ್ಗಾ ಆಮೇಲೆ ಈಗ JDS ನಲ್ಲಿ ಆಗಾದ್ರೆ ಈ ಸಲ ಭೋಜೇಗೌಡರು ಓಪನ್ ಆಗಿ ಹೇಳಿದ್ರು, ಈ ಸಲ ನಾವು CT ರವಿ ಅವ್ರನ್ನ ಸೋಲಿಸಬೇಕು, ನೀವೆಲ್ಲರೂ ಕಾಂಗ್ರೆಸ್ ಮಾಡಿ ಅಂತ ಹೇಳಿದ್ರು. ತಿರ್ಗಾ ಹಾಸನದಲ್ಲಿ ಆಗಿದ್ದೇನು, ಪ್ರೀತಮ್ ಗೌಡ್ರನ್ನ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಎಲ್ಲ ನಾನು JDS ಹಾಕಿ ಅಂತ ಹೇಳಿದ್ದು. ಹೇಳಿದ್ನಲ್ಲ, ಅವರಲ್ಲೂ ಇರೋ ಸಮಸ್ಯೆಗಳು ಅವ್ರವರು ಒಪ್ಕೊಬೇಕು. ಅದನ್ನ ಸುಮ್ಮನೆ ನಮ್ಮ ಕಡೆ ಬೆಟ್ ಕೈ ಎತ್ತು ತೋರಿಸ್ಬಿಟ್ಟು ನಮ್ಮವರು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡ್ಕೊಳ್ಳೋದಲ್ಲ ಅಲ್ಲಿ. ಬಟ್ ನಾನು ನಿಮ್ಮ ಚಾನಲ್ ಇವಾಗ್ಲೂ ಹೇಳ್ತೀನಿ, ಐವಾನ್ ಡಿಸೋಜಾ ಅವ್ರಿಗೆ ಓಪನ್ ಚಾಲೆಂಜ್ ಹಾಕ್ತೀನಿ. ಈಗ ನಮ್ಮ LOPನೂ ಅಪಾಯಿಂಟ್ ಆಗುತ್ತೆ ಶೀಘ್ರದಲ್ಲೇ. ತಿರ್ಗಾ ಆಮೇಲೆ ಕೇಂದ್ರದವರು ರಾಜ್ಯದಲ್ಲಿ ಪದಾಧಿಕಾರಿಗಳ ಮಟ್ಟದಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅದನ್ನ ಮಾಡ್ತಾರೆ. ಅಷ್ಟು ಮಾಡಿದ್ರೂ ಸಹ, ಅದಾದ್ಮೇಲೂ ಸಹ ಇವರು ರಾಷ್ಟ್ರೀಯ ಮಟ್ಟದಲ್ಲಿ AICC ಟೀಮ್ನ ರಚನೆ ಮಾಡಿಬಿಟ್ರೆ ಆಯ್ತಲ್ಲ, ಇದು ಓಪನ್ ಚಾಲೆಂಜ್. ನಿಮ್ ಕೈಲಿ ಮಾಡಕ್ಕಾಗತ್ತಾ? ಇವಾಗ್ಲೂ ಅಷ್ಟೇ, ಬರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೊಬ್ಬರೇ ಇರೋದು. ಅವ್ರ ಕೆಳಗಡೆ ಯಾರ್ ಜನರಲ್ ಸೆಕ್ರೆಟರಿಗಳು, ಯಾರ್ ಸೆಕ್ರೆಟರಿಗಳು 8ರಿಂದ 9 ತಿಂಗಳಾಯ್ತು, ಮಾಡೇ ಇಲ್ಲ. ನಿಮ್ ತಟ್ಟೆಲಿ ಎಗಡ ಬಿದ್ದಿದೆ, ನಮ್ ಕಡೆ ಕೈ ತೋರಿಸ್ತೀರಾ ನೀವು? ಈಗ ಐವಾನ್ ಸರ್, MB ಪಾಟೀಲ್ ಹೇಳಿದ್ರು ಫೆವಿಕಾಲ್ ಗಮ್ ಹಾಕಿದ್ರು ಕೂಡ ಅಂತಕ್ಕಾಗಲ್ಲ, ಅಷ್ಟು ಛಿದ್ರ ಆಗೋಗಿದೆ ಪಾರ್ಟಿ ಅಂತ. ಐವಾನ್ ಸರ್, ಬಟ್ ಇವ್ರ ಹತ್ರ ಸ್ಟ್ರಾಂಗ್ ಆಗಿರೋ ಗಮ್ ಇದೆಯಂತೆ, ಸದ್ಯದ್ರಲ್ಲೇ ಅದಕ್ಕೆ ಉತ್ತರ ಕೂಡ ಸಿಕ್ಬಿಡತ್ತಂತೆ, ಯಾವ ಮಟ್ಟಿಗೆ ಅಂಟುತ್ತೆ ಆ ಗಮ್ ಅಂತ ಹೇಳಿ. ನಿಮ್ ಪಕ್ಷದ ಏನು ಅಂತ ಪ್ರಶ್ನೆ. ಮೇಡಮ್, ಇವತ್ತು ಬಿಜೆಪಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ, ಕೇಂದ್ರದ ಯಾವುದೇ ಒಬ್ಬ ನಾಯಕರು ಸೋತು, ಈಗ ಕಳೆದ ತಿಂಗಳು 15 ತಾರೀಕಿಗೆ ರಿಸಲ್ಟ್ ಬಂದಿದೆ, ಇದುವರೆಗೆ ಒಬ್ಬ ಬಿಜೆಪಿ ನಾಯಕರನ್ನು ಕೂಡ ಕೇಂದ್ರದವರು ಕರೆದು ಮಾತಾಡಿಲ್ಲ. ಅಂದ್ರೆ ಇವರ ಎಷ್ಟು ನಿಷ್ಕ್ರಿಯ ಮಟ್ಟದ ಪರಿಸ್ಥಿತಿ ಈ ರಾಜ್ಯದಲ್ಲಿ ಇದೆ ಅಂತ ಹೇಳುದು ಅವರು ಗಮನಿಸಿದ್ದಾರೆ. ಚುನಾವಣೆ ಮುಂಚೆ ವಾರಕ್ಕೆ 8 ದಿವಸದಲ್ಲಿ 8 ದಿವಸಗಳು ಡೆಲ್ಲಿ ಹೋಗ್ತಾ ಇದ್ರು. ಒಬ್ಬರದ್ದು ಕರೆದು ಇವರನ್ನು ಮಾತಾಡಿದ್ರ? ನಡ್ಡಾ ಮಾತಾಡ್ಲಿಲ್ಲ, ಅಮಿತ್ ಶಾ ಮಾತಾಡ್ಲಿಲ್ಲ, ಮೋದಿ ಅವರಂತೂ ಸುದ್ದಿಯಲ್ಲೇ ಮಟ್ಟದ ನಿಷ್ಕ್ರಿಯ ಮಟ್ಟದ ಚುನಾವಣೆ ಮಾಡಿದ್ರು. ಆದ್ರೆ ಒಂದು ಸಂತೋಷ ಏನು ಅಂದ್ರೆ ಈಶ್ವರಪ್ಪನವರು ಬಹಳ ಚೆನ್ನಾಗಿ ಹೇಳಿದ್ರು, ಯಾರು ಪಕ್ಷಾಂತರ ಮಾಡಿ ನಾವು ಕರೆದುಕೊಂಡು ಬಂದೆವೋ ಅಂತವರಿಂದ ನಮ್ಮ ಪಕ್ಷ ಸರ್ವನಾಶ ಆಯ್ತು, ನಮ್ಮ ಪಕ್ಷ ಬಿದ್ದೋಯ್ತು, ನಮ್ಮ ಪಕ್ಷಕ್ಕೆ ಆದಿ ತೋರಿಸಿದ್ರು ಅಂತ ಹೇಳಿದ್ರು. ಈಗ ರೇಣುಕಾಚಾರ್ಯ ಅದನ್ನೇ ಹೇಳಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರೇ ಏನು ಯಾವುದಾದ್ರು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು, ಅವರು ಕಾಂಗ್ರೆಸ್ನವರಲ್ಲಿ ಇದ್ದವರು. ಅವರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯ JDS ಅಲ್ಲಿ ಇದ್ದವರು, ಕಾಂಗ್ರೆಸ್ ಕರ್ಕೊಂಡು ಹೋದ್ರೆ ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ. ಆ ಸಂಸ್ಕೃತಿ ಬೇರೆ, ಈ ಸಂಸ್ಕೃತಿ ಬೇರೆ. ಅವಾಗ ನೆನಪಾಗ್ಲಿಲ್ವಾ ನಿಮ್ಗೆ? ನೀವೇ JDS ಅಲ್ಲಿ ಇದ್ದವ್ರು, ಐವಾನ್ ಡಿಸೋಜಾ ನೀವೇ JDS ಅಲ್ಲಿ ಇದ್ದವರು. ನೀವು ಡಿಫೆಂಡ್ ಮಾಡಬೇಕು. ಅಲ್ಲ, ನೀವು ಒಂಥರ ಅನುಕೂಲಕ್ಕೊಬ್ಬ ಗಂಡ ಅಂದಾಗ ನಿಮ್ಗೆ ಇಷ್ಟ ಬಂದಾಗ ನೀವು ಇಂಟರ್ಪ್ರಿಟೇಷನ್ ಮಾಡ್ಕೊಳ್ಳೋದಲ್ಲ. ಇಲ್ದಿದ್ರೆ DK ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು, ಅವ್ರನ್ನ ಯಾಕೆ ಮೂಲೆ ಗುಂಪು ಮಾಡ್ತಿದ್ದೀರಾ ಅದನ್ನ ಹೇಳಿ ಫಸ್ಟ್. ನಿಮ್ದು ಅಂತ ನೋಡಿ ಫಸ್ಟ್. ಒಂದು ಉತ್ತರ ಕೊಡ್ತಾ ಇಲ್ಲ, ಬರೀ ಅದನ್ನ ಹೇಳಿದ್ರು. AICC ಬಗ್ಗೆ ಉತ್ತರ ಕೊಟ್ಟಿಲ್ಲ, DK ಬಣದ ಬಗ್ಗೆ ಉತ್ತರ ಕೊಟ್ಟಿಲ್ಲ, ಪರಮೇಶ್ವರ್ ಅವ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ, MB ಪಾಟೀಲ್ ಬಗ್ಗೆ ಉತ್ತರ ಕೊಟ್ಟಿಲ್ಲ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ, ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವರು. ನಿಮ್ಮಲ್ಲಿ ಒಬ್ಬ ಲೀಡರ್ಸ್ ಇಲ್ಲ ಈ ರಾಜ್ಯದಲ್ಲಿ. We create leaders, we created. ಇಂದಿರಾ ಗಾಂಧಿ ಅಧ್ಯಕ್ಷ ರಾಜೀವ್ ಗಾಂಧಿ ಅಧ್ಯಕ್ಷ ಸೋನಿಯಾ ಗಾಂಧಿ, ಅಧ್ಯಕ್ಷ ರಾಹುಲ್ ಗಾಂಧಿ ಅಲ್ಲ. ನಿಮ್ ಲೀಡರ್ ಯಾರು? JDS ಇಂದ ಬಂದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ನಿಮ್ ಲೀಡರ್. ಮೂಲ DK ಶಿವಕುಮಾರ್ ನಿಮ್ ಲೀಡರ್ ಅಲ್ವಾ? ಹಾಗಾದ್ರೆ ನೀವು ಲೀಡರ್ ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ನೀವು ಒಪ್ಕೊಳ್ಳಿ. ಬಸವರಾಜ ಬೊಮ್ಮಾಯಿ JDS ಇಂದ ಬಂದವರು ನೀವು. ಉತ್ತರ ಕೊಡಿ ಅಲ್ಲ. ವಿ ಕ್ರಿಯೇಟ್ ಲೀಡರ್ಸ್ ಅಂದ್ರೆ ಹಾಗಾದ್ರೆ ಇನ್ನು ಕ್ರಿಯೇಷನ್ ಪ್ರೋಸೆಸ್ ಇಷ್ಟು ದಿನ ಬೇಕಿತ್ತ? ಒಬ್ಬ ಲೀಡರ್, ಈಗ ಒಬ್ಬ ಮಾಸ್ ಲೀಡರ್ ಬೇಕು ಸರ್. ತಾನು ಗೆದ್ದು ಇತರರನ್ನ ಕೂಡ ಗೆಲ್ಲಿಸಬೇಕು, ಜೊತೆಗೆ ಕಾರ್ಯಕರ್ತರ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕು ಅಂತ ಲೀಡರ್ ಯಾರಿದ್ದಾರೆ? ಯಡಿಯೂರಪ್ಪ ಅಂತಿದ್ರು. ಯಡಿಯೂರಪ್ಪ ಆದ್ಮೇಲೆ ಒಬ್ಬ ನಾಯಕನನ್ನ, ಮಾಸ್ ಲೀಡರ್ ನನ್ನ ಹುಡುಕಬೇಕಾಗಿಲ್ಲ ಬಿಜೆಪಿ. ನೀವೇ ಮಾಧ್ಯಮದಲ್ಲಿ ಸುಮಾರು ಹೆಸರುಗಳನ್ನೆಲ್ಲ ತೋರಿಸ್ತಾ ಇರ್ತೀರಾ ಕರೆಕ್ಟ್, ಒಂದ್ ವಾರ 10 ದಿವಸದಿಂದ. ಯಾಕೆ ತೋರಿಸ್ತಿದ್ದೀರಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಷ್ಟು
ಅಷ್ಟು ಹೆಚ್ಚೆಚ್ಚು ಲೀಡರ್ಗಳು ಇದಾರೆ ಅಂತಾನೆ ನೀವು ತೋರಿಸ್ತಾ ಇರೋದು. ಇಲ್ಲ ಅಂದ್ರೆ ನೀವೆಲ್ಲಿ ತೋರಿಸ್ತಾ ಇದ್ರಿ? ನೀವು ಕಾಂಗ್ರೆಸ್ ಅಂದ್ರೆ ತೋರ್ಸೋದು ಇಬ್ಬರನ್ನೇ ಸರ್. ನಾವು ತೋರ್ಸದ್ವಿ, ನೀವು ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್. ರಾಷ್ಟ್ರ ಅಂದ್ರೆ ಬಂದು ತೋರ್ಸೋದು ಒಬ್ಬರನ್ನೇ, ಸೋನಿಯಾ ಗಾಂಧಿ ಅಂತ ಹೇಳ್ಬಿಟ್ಟು ಆಗ್ಬೋದು ಅಂತ ಹೇಳಿ. ನೀವು ಅದು ಯಾರು ಅಂತ ಹೇಳ್ತಿಲ್ಲ. ಯಾಕೆ ನೀವು ಆತರ ತೋರ್ತಿದ್ರ ಅಂದ್ರೆ ನಮ್ಮಲ್ಲಿ ಆತರ ಲೀಡರ್ಶಿಪ್ ಇದೆ, ಆತರ ಕಾಂಪಿಟೇಷನ್, ಆತರ ಲೀಡರ್ಶಿಪ್ ಇದೆ. ಅದಕ್ಕೆ ಈಗ 4 ಆಪ್ಷನ್ ಅಲ್ಲಿ ಯಾರೋ ಒಬ್ರಾದ್ರೂ ಇನ್ ಮಿಕ್ದವರೆಲ್ಲ ಸುಮ್ನಿರ್ತಾರ ಸರ್? ಸುಮ್ನಿರೋ ಹಂಗಿದ್ರೆ ಇಷ್ಟೆಲ್ಲ ಅಂತರ್ಯುದ್ಧ ಯಾಕಾಗ್ತಿತ್ತು? ಚಿಕ್ಕ ಬ್ರೇಕ್. ಈಗ ಕಲಹ ಅಸಮಾಧಾನ ಇದೆ ಅನ್ನೋದಕ್ಕಂತೂ ಸಾಕ್ಷಿ ಲಭ್ಯವಾಗ್ತಿದೆ ನಾಯಕರ ಹೇಳಿಕೆ ಮೂಲಕ. ಲೋಕಸಭಾ ಚುನಾವಣೆ ನಾನಾಗ್ಲೇ ಹೇಳ್ತಿದ್ದ ಹಾಗೆ ಬಹಳ ಸಮಯ ಏನಿಲ್ಲ. ಲೋಕಸಭಾ ಚುನಾವಣೆ ಮೇಲೆ ಎರಡೂ ಪಕ್ಷಗಳು, ಇನ್ಫ್ಯಾಕ್ಟ್ JDS ನ ಪಾತ್ರ ಏನಿರುತ್ತೆ ಅದನ್ನ ಅವರಿಂದ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಆಮೇಲೆ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಕಣ್ಮುಂದಿರೋ 2 ಪ್ರಮುಖ ಪಕ್ಷಗಳು ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆಯಾ ಬಿಜೆಪಿಯ ಈ ರೀತಿಯ ಡೆವಲಪ್ಮೆಂಟ್? ಹಾಗಾದ್ರೆ ಈ ಲಾಭ ಆಗದೆ ಇರೋ ನಿಟ್ಟಿನಲ್ಲಿ ಬಿಜೆಪಿ ಏನ್ ಮಾಡ್ತಾ ಇದೆ, ಏನ್ ಮಾಡ್ಲಿಕ್ಕೆ ಹೊರಟಿದೆ? ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ನನ್ನ ಪ್ರಶ್ನೆ ವೆಲ್ಕಮ್ ಬ್ಯಾಕ್. ಈಗ ಮೋಹನ್ ಸರ್, ಕಾರ್ಯಕರ್ತರ ಪಕ್ಷ ಅಂತಿದ್ರಿ. ಕಾರ್ಯಕರ್ತರಲ್ಲಿ ಅಸಮಾಧಾನ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಬಹಿರಂಗ ಆಗೋಕ್ ಶುರುವಾಗಿದ್ದು ಪ್ರವೀಣ್ ನೆಟ್ಟಾರು. ನಿಮ್ಗೆ ಗೊತ್ತಿದೆ, ರಾಜ್ಯಾಧ್ಯಕ್ಷರ ಕಾರ್ಯ ಅಲ್ಲಾಡ್ಬಿಡ್ತು. ಆಗ ಎಚ್ಚೆತ್ಕೊಳ್ಳಿಲ್ಲ. ಚುನಾವಣೆಯಲ್ಲಿ ಸೋಲಿಸಿ ಪಾಠ ಕಲಿಸಿದ್ರು ನಿಮ್ಮದೇ ಪಕ್ಷದ ಕಾರ್ಯಕರ್ತರು, ಆಗ್ಲೂ ಎಚ್ಚೆತ್ಕೊಳ್ತಾ ಇಲ್ಲ. ಈಗ ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಕಾರ್ಯಕರ್ತರು ಬಹಿರಂಗ ವೇದಿಕೆ ಮುಂದೆ ನಿಂತು ಪ್ರಶ್ನೆ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ನಾಯಕರ ಮುಂದೆ. ಯಾವತ್ತೂ ಕೂಡ ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯಾಗಿದ್ದ ಉದಾಹರಣೆಗಳು ಸಿಕ್ಕಿದ್ ಬಹಳ ಕಡಿಮೆ. ಈಗಲೂ ಎಚ್ಚೆತ್ಕೊಳ್ತಾ ಇಲ್ವಾ ಅಂತ ಹೇಳಿ. ಈಗ ಐವಾನ್ ಸರ್ ಕೂಡ ಹೇಳ್ತಿದ್ರು, ರೇಣುಕಾಚಾರ್ಯ ಕೂಡ ಹೇಳ್ತಾ ಇದ್ರು, ಯಾರು ಮಾತನಾಡಿಸ್ತಿದ್ದಾರೆ, ಸೋತಿದ್ದಾರೆ, ಅಸಮಾಧಾನ ಇದೆ, ಬೇಜಾರಿದೆ, ಒಂದು ಸಮಾಧಾನದ ಮಾತು. ಅವ್ರಿಗೆ ಬೇಕಾದವ್ರಿಗೆ ಕರೆ ಮಾಡ್ತಾರೆ, ಅವ್ರಿಗೆ ಬೇಕಾದವ್ರು ಮನೆಗೆ ಹೋಗ್ತಾರೆ. ಇದೇನಾ ಕಾರ್ಯಕರ್ತರಿಗೆ ಅಥವಾ ಕಾರ್ಯಕರ್ತರು ಗೆಲ್ಲಿಸ್ತಾ ಇರೋ ನಾಯಕರಿಗೆ ಕೊಡ್ತಾ ಇರೋ ನೀವು ಉತ್ತರ ಅಂತ? ನೋಡಿ ಮೇಡಮ್, ನೀವು ಕಾರ್ಯಕರ್ತರು ಸೋಲ್ಸಿದ್ರು ಅಂತ ಹೇಳಿದ್ರೆ ದಯವಿಟ್ಟು ಅವಾಗ ಹೇಳ್ಬೇಡಿ. ಬಿಕಾಸ್ ಕೆಲವರು ಸೋಲ್ಸಿದ್ದಾರೆ ಸರ್, ಬೇಕು ಅಂತ ಕಾರ್ಯಕರ್ತರು ಅನ್ನೋ ಉದ್ದೇಶದಿಂದ. ಸೋಷಿಯಲ್ ಮೀಡಿಯಾ ನೀವು ಗಮನಿಸಿಲ್ವಾ? ಸೋಷಿಯಲ್ ಮೀಡಿಯಾ ಗಮನಿಸಿಲ್ವಾ? ಯಾರೇನಾಗ್ತಾರೆ ಅದು ನನಗೆ ಗೊತ್ತಿಲ್ಲ. ನಾ ಹೇಳೋದು ನಮ್ಮ ಕಾರ್ಯಕರ್ತರು ಯಾವತ್ತೂ ಆ ರೀತಿ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಬಿಕಾಸ್ ವಿ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದೆಮ್. ಅವ್ರಿಗೆ ನಮ್ಮನ್ನ ಕ್ರಿಟಿಸೈಸ್ ಮಾಡೋ ಹಕ್ಕಿದೆ, ಅವ್ರು ಮಾಡ್ತಾರೆ, ಅದನ್ನೆಲ್ಲ ನಾವು ತಗೊಳ್ತೀವಿ. ಅದನ್ನ ನಾನು ಹೇಳಿದ್ನಲ್ಲ, ಮತ್ತೆ ನಾನು ಅವಲೋಕನ ಸಭೆನ ನೀವು ಮತ್ತೆ ಅಲ್ಲಿಗೆ ಬರ್ತೀರ ಅಷ್ಟೇ. ನಾನು ಹೇಳಿದ್ನಲ್ಲ, ವಿಭಾಗವಾರು ಮಟ್ಟದಲ್ಲಿ ನಡೆದಿರುವಂತಹ ಸಭೆಗಳಿದ್ದು ಆಯ್ತಲ್ಲ. ಇದೆಲ್ಲೋ ಒಂದ್ ಕಡೆ ಕುತ್ಕೊಂಡು ಜಗನ್ನಾಥ ಭವನದಲ್ಲಿ ಕುತ್ಕೊಂಡು ಮಾಡುವಂತ ಸಭೆ ಅಲ್ಲ ಇದು. ಆಯಾ ಜಾಗಕ್ಕೆ ಹೋಗಿ ಅಲ್ಲೇ ಕಾರ್ಯಕರ್ತರನ್ನೆಲ್ಲ ಕರೆಸಿ, ಅಲ್ಲೇ ಒಂದು ಪ್ರಮುಖ ಲೀಡರ್ಗಳನ್ನ ಕರೆಸಿ, ಅಲ್ಲಿ ಏನೇನಾಯ್ತು, ಅವ್ರೇನು ಅಸಮಾಧಾನ ಆಯ್ತು ಅನ್ನೋದನ್ನೆಲ್ಲ ಅಲ್ಲೆಲ್ಲ ನಾವು ವರದಿ ತಗೊಂಡು ಮಾಡ್ತಿರುವಂತದ್ದು ಇದು. ಇದೇನು ನಾವು ಯಾರನ್ನು ಏನು ಬಿಟ್ಟಿಲ್ಲ ಅಲ್ಲಿ. ಸೊ ನಾವು ಪ್ರತಿ ವಿಭಾಗಕ್ಕೆ ಹೋದಾಗ್ಲೂ ಅಷ್ಟೇ ಅಲ್ಲಿ ಯಾವ್ಯಾವ ನಾಯಕರು ಗೆದ್ದಿರೋರಾಗ್ಬೋದು, ಯಾರು ಸೋತಿರೋರಾಗ್ಬೋದು, ಅಥವಾ ಬೇರೆ ಹಿರಿಯ ನಾಯಕರಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಎಲ್ಲಾರನ್ನು ಸಭೆಗೆ ಕರೆಸೇನೆ ಆ ಸಭೆ ಮಾಡಿರೋದು. ಇಟ್ ಈಸ್ ನಾಟ್ ದಟ್ ನಾವು ಯಾರು ಹೋಗಿಲ್ಲ, ಯಾರು ತೊಗೊಳೋದೆಲ್ಲ ಸುಳ್ಳು, ಆತರ ಏನಿಲ್ಲ. ಅದು ಎಲ್ಲಾ ಕಡೆನೂ ಹೋಗಿನೇ ಮಾಡಿರುವಂತದ್ದು. ಇದು ಪ್ರತಿಯೊಂದು ವಿಭಾಗದಲ್ಲೂ ಆಗಿದೆ, ನನಗೆ ಗೊತ್ತು. ನೀವೇ ತೋರಿಸಿದ್ರಲ್ಲ ಒಂದ್ ಕಡೆ. ಹಾಗಾದ್ರೆ ಬೆಂಗಳೂರು ರೇಣುಕಾಚಾರ್ಯ ಅವ್ರ ಮಾತಿನ ಅರ್ಥ ಏನ್ ಹಾಗಾದ್ರೆ? ಒಂದು ಫೋನ್ ಕಾಲ್ ಕೂಡ ಬಂದಿಲ್ಲ, ಸಮಾಧಾನಕ್ಕೆ ಒಂದ್ ಧೈರ್ಯ ಹೇಳೋ ಮಾತು ಕೂಡ ಬಂದಿಲ್ಲ. ಬೇರೆ ಪಕ್ಷದಿಂದ ಬಂದ್ರು ಅವ್ರ ಮನೆಗೆ ಹೋಗ್ತೀರಿ ಅಲ್ಲ. ಅದು ಸೋತಿರೋ ಬೇಜಾರ್ಲು ಆಡಿರ್ಬೋದು ಮಾತು. ವಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಪಾಪ ರೇಣುಕಾಚಾರ್ಯ ಅವರು. ಅದರಲ್ಲಿ ನಾನೇನು ಇದು ಮಾಡೋದಿಲ್ಲ. ಬಿಕಾಸ್ ಕರೋನಾ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರೂ ನೋಡಿದ್ದಾರೆ. ಪಾಪ ಅವ್ರು ಸೋಲ್ಬಾರ್ದಾಗಿತ್ತು. ನನಗೂ ಬಹಳ ವೈಯಕ್ತಿಕವಾಗಿ ವಿಚಾರಕ್ಕೂ ಕೂಡ ಮಾತನಾಡಿದ್ರು ರೇಣುಕಾಚಾರ್ಯ ಅವರು. ಕೊರೋನಾ ಟೈಮಲ್ಲಿ ನಾನ್ ಮಾಡಿದ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಅವ್ರ ಪಕ್ಷದ ಶಾಸಕರಿಗೆ ತೋರ್ಸ್ ಹೇಳ್ತಿದ್ರು, ನೋಡಿ ಹಿಂಗ್ ಕೆಲಸ ಮಾಡ್ಬೇಕು ಅಂತ. ನಮ್ ಪಕ್ಷದವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅದು. ಒಂದು ಶ್ಲಾಘನೆ ಅಥವಾ ಒಂದು ಮನಸ್ಥೈರ್ಯ ತುಂಬುವಂತ ಮಾತು ಇದಲ್ವಾ ಸರ್ ಅಸಮಾಧಾನ? ನೋಡಿ ಮೇಡಮ್, ನಾನು ಹೇಳಿದ್ನಲ್ಲ, ಅದು ಸೋಲಿನಲ್ಲಿ ಅವ್ರು ಆಡಿದ್ದಾರೆ ಮಾತುಗಳು. ಎಸ್, ವಿ ಅಕ್ಸೆಪ್ಟ್. ಅದೇನು ಇಲ್ಲ, ಅದು ನಮ್ಮ ಹಿರಿಯ ನಾಯಕರು ಅವ್ರು ನೋಡ್ಕೊಳ್ತಾರೆ, ಮಾತಾಡ್ಕೊಳ್ತಾರೆ, ಅದು ಮಾತಾಡಲಿ. ಅದು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆಯ್ತಲ್ಲ. ರೇಣುಕಾಚಾರ್ಯನಂತವರು ಗೆಲ್ಬೇಕಿತ್ತಲ್ಲಿ ಪಾಪ. ನಾನು ಆಗ್ಲೇ ಹೇಳ್ದಂಗೆ ಅವ್ರ ತರ ಕೆಲಸ ಅಲ್ಲಿ ಯಾರು ಮಾಡಿಲ್ಲ. ಅಲ್ಲಿ ಈ ಕಾಂಗ್ರೆಸ್ನವ್ರು ಏನೋ ಒಂದಷ್ಟು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಕೊಂಡು ಇವತ್ತು ಅವ್ರ ಕೈಲಿ ಫುಲ್ಫಿಲ್ ಮಾಡಕ್ ಆಗ್ತಾನೆ ಇಲ್ಲ. ಅಲ್ಲ ಹೆಂಗ್ ಮಾಡ್ತಾ ಇದಾರ ಅವರು? ಮೇ 13ಕ್ಕೆ ರಿಸಲ್ಟ್ ಬಂದಿದ್ದು, 24 ಗಂಟೆಲಿ ಎಲ್ಲ ಮಾಡ್ಬೇಕಿತ್ತು. ಇವತ್ತೆಷ್ಟು ಜೂನ್ 29, ಇವತ್ತು 1.5 ತಿಂಗಳಾಯ್ತು. 5ರಲ್ಲಿ ಒಂದೇ ಒಂದು ಅದು ಬಸ್ ಟಿಕೆಟ್ ಮಾಡಿದ್ರು ಹೆಣ್ಮಕ್ಳದು, ಅದನ್ನು ವಿಚಿತ್ರವಾಗಿ ಮಾಡಾಕ್ಬಿಟ್ಟಿದ್ದಾರೆ. ಬಿಡಿ, ಅದು ನೀವೇ ತೋರಿಸ್ತೀರಾ ಡೈಲಿ ಎಲ್ಲೇನಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು. ತಿರ್ಗಾ ಇನ್ನು ಅಕ್ಕಿ ಅಂತೂ ಅವ್ರು ಒಂದೇ ಒಂದು ಅಕ್ಕಿ ಕಾಳು ಕೊಡೋದಿಲ್ಲ ಅಂತಾನು ಒಪ್ಕೊಂಡು ಆಗಾಯ್ತು ಅವರು ಆಯ್ತಲ್ಲ. ಕೊನೆಗೂ ನರೇಂದ್ರ ಮೋದಿ ಅವರೇ ಬರ್ಬೇಕಾಯ್ತು ಬಡವ್ರಿಗೆ ಅಕ್ಕಿ ಕೊಡೋದಕ್ಕೆ. ಅವರೇ ಕೊಡ್ತಾ ಇರೋದು, ಅವರೇ ಕೊಡೋದು. ಇವ್ರು ಹಿಂದೆ ನೋಡಿದ್ವಲ್ಲ, ಅಕ್ಕಿ ಕೊಟ್ಟವ್ರು ನಾವು, ಚೀಲ ಕೊಟ್ಟಿರು, ಚೀಲದ ಮೇಲೆ ಇಷ್ಟು ಉದ್ದ ಫೋಟೋ ಹಾಕೊಂಡಿದ್ರು ಸಿದ್ದರಾಮಯ್ಯನವರು. ಅವಾಗ್ಲೂ ಅದೇ ಡ್ರಾಮಾ ಮಾಡಿದ್, ಇವಾಗ ಅದೇ ಡ್ರಾಮಾ ಮಾಡಿದ. ಕರೆಂಟ್ ಅಂತೂ ಹೆಂಗೆ ಅಂದ್ರೆ ಗಂಡನ್ ಜೋಬಿಂದ 10 ರೂಪಾಯಿ ಕಿತ್ಕೊಂಡ್ಬಿಟ್ಟು 8ಗೆ 5 ರೂಪಾಯಿ ಕೊಡೋದು. ಅಲ್ಲ, ಈಗ ತರಕಾರಿ ಬೆಲೆ ಜಾಸ್ತಿ ಮಾಡೋದು, ಕರೆಂಟ್ ಬಿಲ್
ಈ ಆಂತರಿಕ ಕಲಹಗಳಿಗೆ ಉತ್ತರ ಕಂಡುಕೊಂಡು ಒಬ್ಬ ವಿರೋಧ ಪಕ್ಷದ ನಾಯಕ, ಒಬ್ಬ ರಾಜ್ಯಾಧ್ಯಕ್ಷನನ್ನ ನೀವು ಕಂಡುಕೊಂಡಿದ್ರೆ ಈ ಗಲಾಟೆ, ಗ್ಯಾರಂಟಿ ಗಲಾಟೆ ನೇರವಾಗಿ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿರ್ತಿತ್ತು, ಅಷ್ಟು ಟೈಮ್ ನಿಮಗಿರ್ತಿತ್ತು. ಬಿಜೆಪಿಯ ಒಳಗಾಗ್ತಾ ಇರುವ ಈ ಗೊಂದಲ ಗಲಾಟೆಗಳು ಕಾಂಗ್ರೆಸ್ಗೆ ಟೈಮ್ ಕೊಡ್ತಾ ಇದೆಯಾ ಗ್ಯಾರಂಟಿಯ ಗೊಂದಲಗಳನ್ನ ಸೆಟಲ್ ಮಾಡ್ಲಿಕ್ಕೆ ಅಂತ ಹೇಳಿ? ಅವ್ರು ಹೇಳ್ತಿದ್ದಾರೆ ಒಂದು ಅನುಷ್ಠಾನ ಆಗ್ತಿಲ್ಲ ಅಂತ ಹೇಳಿ. ನಾನು ಹೇಳ್ತಿದ್ದೀನಿ ಅನುಷ್ಠಾನ ಹಾಗೋ ಹೀಗೋ ಒಟ್ನಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿ ಜನರಿಗೆ ತಿಳಿಸುವ ಆ ಮೂಲಕ ಲೋಕಸಭಾ ಚುನಾವಣೆಗೂ ಕೂಡ ಈ ಗ್ಯಾರಂಟಿ ಕಾರ್ಡ್ನ ಅಸ್ತ್ರವನ್ನ ಬಳಕೆ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶವನ್ನ ಬಿಜೆಪಿನೇ ಕಲ್ಪಿಸ್ಕೊಡ್ತಿದ್ಯಾ ಅಂತ. ಮೇಡಮ್, ನಾನು ಮೋಹನ್ ಪ್ರಕಾಶ್ ಅವರು ಮಾತಾಡೋದು ಕೇಳ್ತಾ ಇದ್ದೆ. ಅವರು ರೇಣುಕಾಚಾರ್ಯ ಪಾಪ ಒಳ್ಳೆ ಕೆಲಸ ಮಾಡಿದ್ರು, ಸೋಲಬಾರದಿತ್ತು ಅಂತಾರೆ. ಅವರು ಮಾತಾಡೋದಕ್ಕೆ ಇಲ್ಲಿ ನೋಟಿಸ್ ಕೊಡ್ತಾರೆ ಅವರಿಗೆ. ಮತ್ತೆ ನಮ್ಮ ನಾಯಕರು ಅಂತಾರೆ. ಎಷ್ಟು ದ್ವಂದ್ವ ಇದೆ ಇವರಲ್ಲಿ ಅಂತ. ಮತ್ತು ಇನ್ನೊಂದು ನೋಡಿ ಮೇಡಮ್, ಈ ಅಕ್ಕಿ ಕೊಡುವುದರ ಬಗ್ಗೆ ನಮಗೆ ಏನೆಲ್ಲ ಮಾಡಿದ್ರು ಗೊತ್ತು. ಬಿಜೆಪಿಯವರು ಬಡವರಿಗೆ ಕೊಡುವ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ರು, ಅವರ ಹೊಟ್ಟೆಗೆ ಹೊಡೆದ್ರು. ಅದಾಯ್ತು, ಅವರೇ ನಾಯಕರೇ ಹೇಳಿದ್ರು, ಬೊಮ್ಮಾಯಿ ಅವರು ಹೇಳಿದ್ರು, ಟಿ ರವಿ ಅವರು ಹೇಳಿದ್ರು, ಅಕ್ಕಿ ಬದಲಿಗೆ ದುಡ್ಡು ಕೊಟ್ರಿ ನೀವು ಅಂತ ಹೇಳಿದ್ರು. ದುಡ್ಡು ಕೊಟ್ಟ ಮೇಲೆ ದುಡ್ಡು ಯಾಕೆ ಕೊಟ್ರಿ, ಅದು ದುಡ್ಡು ಸರಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿಯಲ್ಲಿ ನಾಯಕತ್ವ ಇಲ್ಲ, ಅವರಲ್ಲಿ ಒಂದು ಮಾತಾಡ್ತಕ್ಕಂಥ ನಾಯಕತ್ವ ಇಲ್ಲ. 1.5 ತಿಂಗಳಾಯ್ತು. ಒಂದು ಶಾಸಕರ ಸಭೆ ಕರೆದ್ರೆ ಹೋಟೆಲ್ ಕೊಟ್ಟವನದ್ದು ಗತಿಯೇ. ಅಲ್ಲಿ ಇದ್ದದ್ದು ಎಲ್ಲ ಚೇರ್ ಮತ್ತು ಬೆಂಚುಗಳೆಲ್ಲ ಪುಡಿ ಆಗತಕ್ಕಂಥ ಸಂದರ್ಭ ಇದೆ. ಅಷ್ಟು ಆಕ್ರೋಶ ಇದೆ ಬಿಜೆಪಿಯಲ್ಲಿ. ಯಾಕೆಂತ ಹೇಳಿದ್ರೆ ಬಿಜೆಪಿ ನಿಜವಾಗಿ ಬಿಜೆಪಿ ಆಗಿದ್ದು ಉಳಿದಿಲ್ಲ. ಈಶ್ವರಪ್ಪನವರು ಕರೆಕ್ಟ್ ಹೇಳಿದ್ದಾರೆ, ಹೊರಗಿನವರನ್ನು ಕರೆ ತಂದಿರಿ, ಅವರ ಕೈಗೆ ಅಧಿಕಾರ ಕೊಟ್ರಿ, ಅವರು ನಮ್ಮ ಪ್ರಣಾಳಿಕೆಯ ನಾಯಕರು ಆದರು. ಇವತ್ತು ನಮ್ಮ ಪರಿಸ್ಥಿತಿ ಈ ಪರಿಸ್ಥಿತಿ ಬರಲಿಕ್ಕೆ ಹೊರಗಿನವರು ಪಕ್ಷಾಂತರಿಗಳನ್ನ ಕರೆತಂದು ಅವರ ಕೈಗೆ ಅಧಿಕಾರ ಕೊಟ್ಟದ್ದು ಕಾರಣ ಅಂತ ಹೇಳಿದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ ಕಾಂಗ್ರೆಸ್ಗೆ ಅಡ್ವಾಂಟೇಜ್. ಲೋಕಸಭಾ ಚುನಾವಣೆಯ ಹಾದಿ ಅನಾಯಾಸ. ಹಾಗಾದ್ರೆ ಅವಾಗ್ಲಿಂದ ಐವಾನ್ ಡಿಸೋಜ ಅವರೇ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಲೋಕಸಭೆಯಲ್ಲಿ ಯಾವುದು ಟೀಮಿನ ಬಗ್ಗೆ ಒಂದೇ ಒಂದು ಉತ್ತರ ನೀವು ಇದುವರೆಗೂ ಕೊಟ್ಟಿಲ್ಲ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ 8-9 ತಿಂಗಳಾಯ್ತು. ವೇರ್ ಇಸ್ ಯುವರ್ ಎಐಸಿಸಿ ಟೀಮ್? ಎಲ್ಲಿ ನಿಮ್ಮ ಎಐಸಿಸಿ ಟೀಮ್? ನಿಮ್ದು ಸಮಸ್ಯೆ ಅದಕ್ಕೆ ಮುಂಚೆ ಎಲ್ಲೊಬ್ಬ ಅಪಾಯಿಂಟ್ ಹಾಗೆ ಆಗ್ತಾರೆ. ಸುಧಾಕರ್ ಅವರು ನಿಮ್ಮ ಟೀಮ್ ಏನ್ರಿ? ಮುನಿರತ್ನ ನಿಮ್ಮ ಟೀಮ್ ಏನ್ರಿ? ಟಿ ಸೋಮಶೇಖರ್ ನಮ್ಮ ಪಕ್ಷಕ್ಕೆ ಬಂದ್ರೆ ನಮ್ಮವರೇ ಅವರು. ನಿಮ್ಮ ಟೀಮ್ ನಮ್ಮ ಪಕ್ಷಕ್ಕೆ ಬಂದ್ರೆ ನಮ್ಮವರೇ. ಸಿದ್ದರಾಮಯ್ಯನವರು ನಿಮ್ಮವರ, 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 ಚಲುವರಾಯ ಸ್ವಾಮಿ ನಿಮ್ಮವರ, ಯಾರು ಇವರೆಲ್ಲರೂ ಯಾವ ಪಕ್ಷದಿಂದ ಬಂದವರು? ನೀವು ಕಾಂಗ್ರೆಸ್ ಅವರ, ನೀವು ಜೆಡಿಎಸ್ ಈಶ್ವರಪ್ಪನಿಗೆ ಅವರೇ ಹೇಳಿದಾರಲ್ವಾ? ನಿಮ್ಗೆ ಒಬ್ಬರಾದ್ರು ಕೇಳಿದ್ರೇನ್ರಿ? ನಿಮ್ಗೆ ನಿಮ್ಮ ಪರಿಸ್ಥಿತಿ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮುಕ್ತ ಆಗ್ತದೆ, ಬಿಜೆಪಿ ಮುಕ್ತ ಆಗ್ತದೆ. ಕನಸು ಕಾಣಬೇಡಿ. ರಾಜ್ಯದಲ್ಲಿ ಜನ ನಮಗೆ 1,40,00,000 ಜನ ಓಟ್ ಹಾಕಿರೋದು, 1,68,00,000 ನಿಮ್ಗೇನು ಎಲ್ಲಾರು ಓಟ್ ಹಾಕಿಲ್ಲ. ಅದು ತುಂಬಾ ಏನದು ಕೂತ್ಕೋಬೇಡಿ. ಈ ಸಲ ಒಂದು ಹೋಗುತ್ತೆ ತಿಳ್ಕೊಳ್ಳಿ. ಗ್ಯಾರಂಟಿ ಬಗ್ಗೆ ಪ್ರಶ್ನೆ ನೋಡಿ. ಗ್ಯಾರಂಟಿನ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಲ್ಲ ಅಂತ ಹೇಳಲಿಕ್ಕೂ ಕೂಡ ಪ್ರಬಲವಾದ ಒಂದು ಧ್ವನಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಬಿಜೆಪಿ ವಿಳಂಬ ಮಾಡ್ತಿರೋದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗ್ತಿದ್ಯಾ ಅಂತ ನಾನು ಕೇಳಿದೆ. ಟೈಮ್ ಸಿಗ್ತಾ ಇದೆ ನಿಮ್ಗೆ ಲೋಕಸಭಾ ಚುನಾವಣೆಯೊಳಗೆ ಹಾಗೋ ಹೀಗೋ ಗ್ಯಾರಂಟಿ ಅನುಷ್ಠಾನ ಮಾಡಿ, ಇಲ್ಲಿ ಮಾಡಿದೀವಿ ಬೇರೆ ಕಡೆ ಕೂಡ ಇದೇ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ಮಾಡೆಲ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಬಿಜೆಪಿನೇ ಪರೋಕ್ಷವಾಗಿ ಅವಕಾಶ ಕೊಡ್ತಿದ್ಯಾ ಅಂತ ಹೇಳಿ. ಮೇಡಮ್, ಬಿಜೆಪಿಯವರು ಬಡವರ ವಿರೋಧಿಗಳು. ಬಡವರಿಗೆ ನಾವು 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ನಮ್ಮ ಗ್ಯಾರಂಟಿ ಆಕ್ಟ್ ಅಲ್ಲಿ ಅಥವಾ ಗರಬಿ ಇದರಲ್ಲಿ ಕೊಡ್ತೇವೆ ಅಂತ ಹೇಳಿದಾಗ 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೇವೆ ಅಂತ ವಾಗ್ದಾನ ಮಾಡಿದೆ. 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಾವು ಬರೆದಂತ ಪತ್ರಕ್ಕೆ ಉತ್ತರ ಕೊಟ್ಟು ನಾವು ಕೊಡ್ತೇವೆ ಅಂತ ಹೇಳಿ ಅದರ ಮೇಲೆ ಕೊಡಬಾರ್ದು ಅಂತ ಹೇಳಿ ಅದರ ಮೇಲೆ ಏನೆಲ್ಲ ಬಡವರಿಗೆ ತೊಂದರೆ ಮಾಡಬೇಕು ಅದೆಲ್ಲ ತೊಂದರೆ ಮಾಡಿ ಬಡವರ ವಿರೋಧಿ ಬಿಜೆಪಿ
ಅಕ್ಕಿ ಕೊಡುವುದರ ವಿರೋಧಿ, ಅವರಿಗೆ ವಿದ್ಯುತ್ ಶಕ್ತಿ ಕೊಡುವುದರ ವಿರೋಧಿ, ಬಸ್ಸು ಪ್ರಯಾಣಕ್ಕೆ ವಿರೋಧಿ ಅಂತ ಹೇಳುವುದನ್ನು ಸ್ಪಷ್ಟಪಡಿಸಿದೆ. ಹಾಗೆ ಮುಂದಿನ ಚುನಾವಣೆ ಇವರಿಗೆ ಮನೆಗೆ ಹೋದರೆ ಇವರಿಗೆ ಮನೆ ಬಾಗಿಲು ತೆಗೆಯುವುದಿಲ್ಲ, ಅದು ಅವರಿಗೆ ಗೊತ್ತಿದೆ. ಹಾಗಾಗಿ ಕೇಂದ್ರ ನಾಯಕರು ಕೂಡ ಬಿಜೆಪಿ ರಾಜ್ಯದ ನಾಯಕರುಗಳನ್ನ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಸರ್ವನಾಶ ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಪಕ್ಷಾಂತರ ಮಾಡಿ ಅಧಿಕಾರ ಮಾಡಿದ್ದು ಮತ್ತು ಜನವಿರೋಧಿ ಆಡಳಿತ ಮಾಡಿದ್ದು ಮತ್ತು 40% ಅಧಿಕಾರ ನಡೆಸಿದ್ದು ಸ್ಪಷ್ಟವಾಗಿ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಇವತ್ತು 40% ಇವತ್ತು ಹೇಳಿದ್ರು 150 ಸೀಟ್ ಬರ್ತೇವೆ ಅಂತ ಹೇಳಿದ್ರು. ಆ ಪಾಪ ಯಡಿಯೂರಪ್ಪನವರು ಅಧಿಕಾರಕ್ಕೆ ತಂದರು, ಅವರನ್ನ ಮನೆ ಕಳಿಸಿಕೊಟ್ಟು ಯಾರ ಡಮ್ಮಿ ಸರ್ಕಾರವನ್ನು ರಚನೆ ಮಾಡಿದ್ರು ಪಕ್ಷಾಂತರಿಗಳ ಮೂಲಕ. ಅದು ಎಷ್ಟು ದಿವಸ ವರ್ಕ್ ಆಗುತ್ತೆ? ಇವತ್ತು ಬಿಜೆಪಿಯ ವಿನಾಶ ಕಾಲ ವಿಪರೀತ ಪ್ರಶ್ನೆಗೆ ದೀಪ ಆರಿ ಹೋಗುವ ಹೇಗೆ ಜೋರಾಗಿ ಉರಿಯುತ್ತದೆ, ಹಾಗೆ ಈಗ ನೇರವಾಗಿ ನಿಮಗಾಗ್ತಿರೋ ಅಡ್ವಾಂಟೇಜ್ ಬಗ್ಗೆ ಕೇಳಿದೆ, ಅದನ್ನ ನೀವು ಹೇಳಲಿಲ್ಲ. ಈಗ ಅವ್ರು ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ? ಹೈಕಮಾಂಡ್ ಕೈ ಬಿಡ್ತಾ, ರಿಮೋಟ್ ಕಂಟ್ರೋಲ್ ಹೈಕಮಾಂಡ್ ಕೈಲಿದೆ ಅಂತ ಹೇಳಿ ಜೆಡಿಎಸ್ ನವರು ಕೂಡ ಆರೋಪ ಮಾಡ್ತಿದ್ರು. ಈಗ ರಿಮೋಟ್ ಕಂಟ್ರೋಲ್ ಬ್ಯಾಟರಿ ವೀಕ್ ಆಗೋಯ್ತಾ ಅಥವಾ ಆಸಕ್ತಿ ಕಳ್ಕೊಳ್ಬಿಡ್ತಾ? ರಿಮೋಟ್ ಕಂಟ್ರೋಲ್ ಇದು ಒಂದ್ ಚಾನೆಲ್ ಇದೆ ಕರ್ನಾಟಕದಲ್ಲಿ, ಅದನ್ನ ನಾವು ಆಪರೇಟ್ ಮಾಡಬಹುದು ಅನ್ನೋ ಆಸಕ್ತಿನೇ ಕಮ್ಮಿ ಆಗೋಯ್ತಾ? ನೋಡಿ ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದಕ್ಕೆ ಮುಂಚೆ ಅವ್ರು ಕೆಲವೊಂದು ವಿಷಯಗಳು ಹೇಳಿದ್ರು. ಬಿಜೆಪಿ ಅವರು ಬಡವರ ವಿರೋಧಿಗಳು ಅಂತ ಹೇಳಿದ್ರು. ಇವತ್ತು ಕರೆಂಟ್ ಬಿಲ್ಲು 500 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ಬರ್ತಾ ಇದೆ. ನಿಜವಾದ ಬಡವರ ವಿರೋಧಿಗಳು ಯಾರು? ಕಾಂಗ್ರೆಸ್ನವರು. ಆಯ್ತಲ್ಲ, 150 ರೂಪಾಯಿ ಆಗಿದೆ 1 kg ಟೊಮೆಟೊ, ಯಾರು ಬಡವರ ವಿರೋಧಿಗಳು? ಕಾಂಗ್ರೆಸ್ನವರು. 100 ರೂಪಾಯಿ ಆಗಿದೆ 1 kg ಬೀನ್ಸ್, ಯಾರು ಬಡವರ ವಿರೋಧಿಗಳು? ಕಾಂಗ್ರೆಸ್ನವರು. ತಿರ್ಗಾ ಆಮೇಲೆ 150 ರೂಪಾಯಿ ಆಗಿದೆ ಯಾವ್ದು ಆ ಬ್ರಿಂಜಾಲ್ 1 kg, ಬಡವರ ವಿರೋಧಿಗಳು ಯಾರು? ಕಾಂಗ್ರೆಸ್ನವರು. ಅಕ್ಕಿ ಕೊಡ್ತೀನಿ ಅಂತ ಹೇಳಿದವರು ಯಾರು? ಇವರು ಕೊಡ್ಲಿಲ್ಲ. ಕೊಡ್ತಿರೋದು ಯಾರು? ನಾವು, ಕೇಂದ್ರ ಸರ್ಕಾರದವರು, ಮೋದಿ ಅವರು. ನಾವು ಬಡವರ ಪರವಾಗಿರೋಂಥವ್ರು. ನೀವು ನಿಜವಾದ ಬಡವರ ವಿರೋಧಿಗಳು. ಇದೆಲ್ಲ ಕಣ್ಣು ಮುಂದೆ ಇರುವಂತದ್ದು. ಜನ ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಕೊಟ್ರಲ್ಲ ಅದ್ಯಾವ್ದೋ ಬೋಗಸ್ ಕಾರ್ಡ್ಗಳು ಕೊಟ್ಬಿಟ್ಟು ಓಟ್ ಹಾಕ್ಬಿಟ್ಟು ಪಾಪ ಅವ್ರ ಜೊತೆ ಆಟ ಆಡಿದ್ರಲ್ಲ ನೀವು, ಅವ್ರ ಎಮೋಷನ್ಸ್ ಜೊತೆ ಕಲಿಸ್ತಾರೆ. ಹೈಕಮಾಂಡ್ ಆಸಕ್ತಿ ಎಷ್ಟರ ಮಟ್ಟಿಗೆ ಉಳಿದಿದೆ ಅಂತ ಹೇಳಿ ಮೇಡಮ್. ನಮ್ಮ ಹೈಕಮಾಂಡ್ ಅಂದ್ರೆ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್, ನಮ್ಮ ಸೆಂಟ್ರಲ್ ಕಮಿಟಿ, ನಮ್ಮ ಹೈಕಮಾಂಡ್ ಯಾವ್ದೋ ಕುಟುಂಬಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಅದರಲ್ಲಿ ಅಲ್ಲಿಂದ ತಗೊಳ್ಳುವಂತ ಡಿಸಿಷನ್ ಇದು. ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಅಂಡ್ ಅಗೇನ್, ಬಿಕಾಸ್ ಇಟ್ಸ್ ಎ ಟ್ರಾನ್ಸ್ಪರೆಂಟ್. ಗೊತ್ತಾಗುತ್ತಲ್ಲ ತಗೊಳ್ಳೋದು. ನಮ್ಮಲ್ಲಿ ಆ ರೀತಿಯಾಗಿ ಏನೋದು ನೀವು ಹೇಳಲ್ಲ ಹೈಕಮಾಂಡ್ ವೀಕು ರಿಮೋಟ್ ಆತರ ಎಲ್ಲ ಎಂತದೂ ಇಲ್ಲ. ಆಯ್ತಲ್ಲ, ನಾನು ಹೇಳದ್ನಲ್ಲ, ಇವಾಗ ಏನ್ ಸೋಮವಾರದ ಸೆಷನ್ ಸ್ಟಾರ್ಟ್ ಆಗ್ಬೇಕು, ಅದಕ್ಕೆ ಮುಂಚೆ ಎಲ್ಲೋ ಆಸಕ್ತಿ ಕಮ್ಮಿ ಆಯ್ತಾ ಅಂತ ಹೇಳಿ. ಆಸಕ್ತಿ ಕಡಿಮೆ ಆಗುತ್ತೆ ಮೇಡಮ್. 25 ಸೀಟ್ ಗೆದ್ದಿದೀವಿ ಕರ್ನಾಟಕದಿಂದ ಕಡೆ ಬಾರಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ. ಜನ ನಮ್ಗೆ ಆ ರೀತಿ ಆಶೀರ್ವಾದ ಮಾಡಿದ್ದಾರೆ. ಮೋದಿ ಅವರ ಪ್ರಧಾನಿ ಈ ಸತಿ ಚುನಾವಣೆ, ಈ ಸಲಿನೂ ಅಷ್ಟೇ ಮಿನಿಮಮ್ ಹೇಳದ್ನಲ್ಲ, ಕಾಂಗ್ರೆಸ್ ಅವರು ಈ ಸಲ ಇರೋ 1 ಸೀಟು ಕಳ್ಕೊಂತಾರೆ. ಟೇಕ್ ಇಟ್ ಫ್ರಮ್ ಮಿ, ಐ ಆಮ್ ಟೆಲ್ಲಿಂಗ್ ಯು. ಗೊತ್ತಾಯ್ತಲ್ಲ? ಆಯ್ತಂಗಾರೆ 1 ನಿಮಿಷ ಐವಾನ್ ಡಿಸೋಜ್ ಅವ್ರು ಇಷ್ಟು ಮಾತಾಡ್ತಾರಲ್ಲ ಇದು ಕರ್ನಾಟಕದ ಬಗ್ಗೆ. ರಾಜಸ್ಥಾನಲ್ಲಿ ಏನಾಗ್ತಾ ಇದೆ? ಸಚಿನ್ ಪೈಲಟ್ ಅಶೋಕ್ ಗೆಹ್ಲೋಟ್ ಮದುವೆ. ಅಲ್ಲಿ ಕಾಂಗ್ರೆಸ್ ನುಚ್ಚು ನೀರಾಗಿ ಚಿತ್ರಾನ್ನ ಕರ್ನಾಟಕದಲ್ಲಿ ಮಾತ್ರ ಹೆಂಗಾಗ್ತಿರೋದ? ನಿಮ್ದು ಕಾಂಗ್ರೆಸ್ ಮಣ್ಣು ತಿಂತಾರಲ್ಲ ಅಲ್ಲಿ. ಬಿಜೆಪಿ ಚರ್ಚೆ ಇವತ್ತು. ರೈಟ್, ಐವಾನ್ ಸರ್ ಬರ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿ ಅನ್ನೋ ಅಸ್ತ್ರ ನೋ ಡೌಟ್ ಇದನ್ನ ಲೋಕಸಭಾ ಚುನಾವಣೆಯಲ್ಲೂ ಪ್ರಯೋಗ ಮಾಡುತ್ತೆ ಕಾಂಗ್ರೆಸ್. ಅದಕ್ಕೆ ಸಾಕ್ಷಿ ಕೂಡ ಸಿಗ್ತಾ ಇದೆ. ಹಂಗೋ ಹಿಂಗೋ ಏನೋ ಮಾಡಿ ಯಶಸ್ವಿ ಅನ್ನೋ ಹಂತಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಬಿಜೆಪಿಯಲ್ಲಿ ಆಗ್ತಿರುವ ಈ ರೀತಿಯ ಬೆಳವಣಿಗೆಗಳು ಜೆಡಿಎಸ್ ಹೇಗೆ ನೋಡ್ತಾ ಇದೆ ಲೋಕಸಭಾ ಚುನಾವಣೆಯನ್ನ? ಬಿಜೆಪಿಯಲ್ಲಿ ಆಗ್ತಾ ಇರೋ ಗೊಂದಲವನ್ನ ಲಾಭ ಅಂತ ನೋಡ್ತಿದ್ದೀರಾ, ನಷ್ಟ ಅಂತ ನೋಡ್ತಿದ್ದೀರಾ ಅಂತ ಹೇಳಿ? ಅಲ್ಲಮ್ಮ, ಈಗ ನಾನು ಒಂದು ವಿರೋಧ ಪಕ್ಷವಾಗಿ ನಾನು ಈಗಾಗಲೇ ನಾನು ಅದನ್ನು ಮಂದಟ್ಟು ಮಾಡಿದೆ. ನಮ್ಮ ರಾಜ್ಯಕ್ಕೆ ಒಂದು ಸಮರ್ಥವಾದ ವಿರೋಧ ಪಕ್ಷ ಬೇಕು ಅಂತಕ್ಕಂಥ ಅಪೇಕ್ಷೆ ಜನಕ್ಕಿದೆ. ಇವತ್ತು ಕಾಂಗ್ರೆಸ್ನವರು ಚುನಾವಣೆ ಪೂರ್ವದಲ್ಲಿ ಏನೆಲ್ಲ ಮಾತನಾಡ್ಕೊಂಡ್ಬಂದರು, ರಾಜ್ಯದ ಜನತೆಯನ್ನು ಕರೆದು ಯಾವ ರೀತಿಯ ಘೋಷಣೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಗೊತ್ತೇ ಇದೆ. ಆದರೆ ಚುನಾವಣೆ ಪೂರ್ವದಲ್ಲಿ ಆಡಿದಂಥ ಮಾತನ್ನು ಯಥಾವತ್ತಾಗಿ ಇವತ್ತು ಜಾರಿಗೆ ತರ್ತಾವ್ರ. ಇದು ರಾಜ್ಯದ ಜನತೆಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಬಹುಶಃ ಡಿಸೋಜ್ ಅವರು ಎಲ್ಲೋ ಒಂದು ಕಡೆ ಎಡವುತ್ತಾರೆ ಅಂತಕ್ಕಂಥದ್ದು ಮಂದಟ್ಟು ಮಾಡ್ಕೋಬೇಕು. ಮೊನ್ನೆ ಡಿಸೋಜ್ ಅವರು ಒಂದು ಕಡೆ ಹೇಳ್ತಾರೆ, ನಾನು ಇವತ್ತು ಬಿಜೆಪಿ ಮುಕ್ತ ಕರ್ನಾಟಕವನ್ನು ಮಾಡ್ತೀವಿ ಅಂತ. ಅಧಿಕಾರಕ್ಕೆ ಬರ್ತಿದ್ದಾಗಲೇ ಬಿಜೆಪಿಯವರು ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ, ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ಮುಕ್ತ. ಇವರು ಈ ರೀತಿಯ ಅಪ್ರಜಾಸತ್ತಾತ್ಮಕವಾದ ಮಾತುಗಳನ್ನು ಅಧಿಕಾರಕ್ಕೆ ಬಂದಾಗ ಹೇಳ್ತಾರೆ ಅಂತಂದರೆ ಬಹುಶಃ ಅಧಿಕಾರ ಅಂತಕ್ಕಂಥದ್ದು ಎಲ್ಲೋ ಒಂದ್ಸಲ ನೆತ್ತಿಗೇರಿದಾಗ ಆಡ್ತಕ್ಕಂಥ ಮಾತುಗಳು. ಪ್ರಜಾಪ್ರಭುತ್ವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಥರದ ಮಾತುಗಳು ಬರಲೇಬಾರ್ದು. ಒಂದು ಕಡೆ ಆಯಿತು. ಈಗ ಗ್ಯಾರಂಟಿಗಳ ವಿಷಯ ಬಂದಾಗ ಎಂದೂ ಸಹ ನಾನು ಒಂದು ವಿಷಯವನ್ನು ಮಾನ್ಯ ಐವಾನ್ ಡಿಸೋಜ್ ಅವರಲ್ಲಿ ವಿನಂತಿ ಮಾಡ್ತೀನಿ. ಏನು, ಇವತ್ತು ಮಾನ್ಯ ಸಿದ್ದರಾಮಯ್ಯ
ಸಿದ್ದರಾಮಣ್ಣವರು ನನಗೂ ಫ್ರೀ ನಿಮಗೂ ಫ್ರೀ ಅಂತ ಮಹದೇವಪ್ಪನವ್ರನ್ನ ಮತ್ತು ಪಾಟೀಲ್ರಿಗೆ ಹೇಳಿದ್ರಂಥ ಮಾತುಗಳನ್ನು ಇವತ್ತು ಯಾವತ್ತು ಈ ಕರ್ನಾಟಕದ ಜನತೆಗೆ ಜಾರಿ ಕೊಡ್ತೀರಿ? ಮಾನ್ಯ ಸಿದ್ದರಾಮಣ್ಣವ್ರಿಗೆ ಫ್ರೀ ಆಗಿರ್ತಕ್ಕಂಥದ್ದು, ಮಾನ್ಯ ಮಹದೇವಪ್ಪನವ್ರಿಗೆ ಫ್ರೀ ಆಗಿರ್ತಕ್ಕಂಥ ಗ್ಯಾರಂಟಿ, ಮಾನ್ಯ ಕಾಕಾ ಪಾಟೀಲ್ರಿಗೆ ಫ್ರೀ ಆಗಿರ್ತಕ್ಕಂಥ ಗ್ಯಾರಂಟಿಯನ್ನು ನಮ್ಮ ರಾಜ್ಯದ ಜನತೆಗೆ ಯಾವತ್ತು ಉಣಬಡಿಸ್ತೀರಿ? ಅದಕ್ಕೆ ದಯಮಾಡಿ ಉತ್ತರ ಹೇಳಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಕೇಳ್ತೀನಿ. ಒಂದು ಕಡೆ ಆಯಿತು, ಇವತ್ತು ಹಕ್ಕಿಯ ವಿಷಯದಲ್ಲಿ ಮಾನ್ಯ ಐವಾನ್ ಡಿಸೋಜ ಅವರು ಹಲವಾರು ಸತ್ಯಗಳನ್ನು ರಾಜ್ಯದ ಜನತೆ ಮುಂದೆ ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಾವ್ರೆ. ಯಾಕೆಂತಾರೆ ಹಕ್ಕಿಯನ್ನು ಕೊಡಲೇಬೇಕು ಅನ್ನೋ ಉದ್ದೇಶ ಇವ್ರಿಗೆ ಇದ್ದಿದ್ರೆ ಅಧಿಕಾರಕ್ಕೆ ಬರ್ತಿದ್ದಾಗಲೇ ಇವರು ನಮ್ಮ ನ್ಯಾಷನಲ್ ಲೆವೆಲ್ ಟೆಂಡರ್ ಕರಿಬೋದಾಗಿತ್ತು. ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ 34 + 2 60 36ವರೆಗಿಂತ ಕಡಿಮೆ ಸಿಕ್ಕರೂ ಸಿಗ್ತಾ ಇತ್ತು. ಅಲ್ಲ, ಅದು ಒಂದ್ ಕಡೆ ಆಯ್ತು. ಅಲ್ಲ, ಇವರು ವ್ಯವಸ್ಥಿತವಾಗಿ ಏನ್ ಮಾಡಿದ್ರು, ಒಂದು ಸರ್ಕಾರ ಹೊಸ ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರದ ಜೊತೆ ಸೌಹಾರ್ದಯುತವಾದ ಬಾಂಧವ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇವರು ಅದನ್ನ ಹದಗೆಡಿಸಿ ಕೇಂದ್ರ ಸರ್ಕಾರಕ್ಕೆ ಹೋದ್ರು. ಹೋದಂತ ದಾಟಿ ಇದೆಯಲ್ಲ, ಅದೂ ಸಹ ಏನಾಗುತ್ತೆ, ಈ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಕೋಬೇಕು. ಅವ್ರ ಮೂಲೋದ್ದೇಶ ಏನು, ಮುಂದಿನ ಲೋಕಸಭೆವರೆಗೂ ಬಿಜೆಪಿ ಬಡವರ ವಿರೋಧಿ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಅದರ ಲಾಭವನ್ನ ಪಡಿಬೇಕು ಅಂತಕ್ಕಂಥ ಪ್ರತಿಯೊಂದು ನಡೆಯೂ ಲಾಭ ಆಗುತ್ತಾ? ಲಾಭ ಆಗೋಗಿದ್ರೆ ಒಂದ್ ಮಾತು ಬಿಜೆಪಿ ಪರಿಸ್ಥಿತಿ ನೀವು ಗಮನಿಸ್ತಿದ್ದೀರಿ, ಬಿಜೆಪಿಗೆ ನಷ್ಟ ಆಗುತ್ತಾ? ಈ ಲಾಭ ನಷ್ಟದ ಮಧ್ಯೆ ನಿಮ್ಮ ಪಾತ್ರ, JDS ನ ಪಾತ್ರ. ಇಲ್ಲಮ್ಮ, ಇವತ್ತು ಅಲ್ಲ, ಒಂದ್ ನಿಮಿಷ ಐವನ್ ಅವರು, ಒಂದ್ ನಿಮಿಷ ನಾನು ಹೇಳ್ತೀನಿ. ಇವತ್ತು ಬಿಜೆಪಿಯವರು ಆದಷ್ಟು ಈ ತಪ್ಪನ್ನ ಖಂಡಿತ ತಿದ್ಕೊಳ್ಳೇಬೇಕು. ಇದು ತಪ್ಪು ತಿದ್ಕೊಳ್ಳಿಲ್ಲ ಅಂತಾರೆ ಮತ್ತೊಂದು ನಷ್ಟ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಜನತೆ ಯಾವತ್ತೂ ಕಿತ್ಲಾಟಗಳನ್ನ, ಬಡದಾಟಗಳನ್ನ, ಬೈದಾಟಗಳನ್ನ ಸಹಿಸಲ್ಲ ಅಂತಕ್ಕಂಥದ್ದು ಇತಿಹಾಸ. ನಾವು ಸಹ ಅನುಭವಿಸಿದ್ದೀವಿ ಒಂದು ಕಾಲದಲ್ಲಿ. ಇವತ್ತು ಬಿಜೆಪಿ ಅನುಭವಿಸ್ತಿರ್ಬೋದು, ಕಾಂಗ್ರೆಸ್ಸು ಸಹ ಅದನ್ನು ಅನುಭವಿಸಿದ್ದಾರೆ. ಹೀಗಾಗಿ ಈ ತಪ್ಪನ್ನ ಎಲ್ಲರೂ ತಿದ್ಕೊಳ್ಳೇಬೇಕು. ಒಂದಾಯಿತು. ಈಗ ಗ್ಯಾರಂಟಿ ವಿಷಯ ಇವತ್ತೊಂದು ದಿವಸ ಅವ್ರು ಕೈ ಹಿಡಿತಿ ಅನ್ನೋಗಿದ್ರೆ 1975ರಲ್ಲಿ ಇವರೊಂದು ಘೋಷಣೆ ಮಾಡ್ತಾರೆ ದೇಶಕ್ಕೆ, ಗರೀಬಿ ಹಟಾವೋ ಅಂತ ಘೋಷಣೆ ಮಾಡ್ತಾರೆ. 20 ಪಾಯಿಂಟ್ ಪ್ರೋಗ್ರಾಮ್ ಕೊಡ್ತಾರೆ ಈ ದೇಶಕ್ಕೆ. 1977ರಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿಯುತ್ತಾ? ಅವತ್ತು ಹಿಡಿಲೇ ಇಲ್ವಲ್ಲ ಲೋಕಸಭೆಯಲ್ಲಿ, ಅಪಿತಪಿಯಲ್ಲೂ ಹಿಡಿಲಿಲ್ಲ. ಇವ್ರ ಘೋಷಣೆಗಳು ಎಷ್ಟರ ಮಟ್ಟಿಗೆ ಜಾರಿ ಆಗ್ತಿವೆ, ಜನರ ಈ ಬಾರಿ ಕೈ ಹಿಡಿದಿಲ್ವಾ ಸರ್? ಪಂಚ ಗ್ಯಾರಂಟಿಗಳು ಪ್ಲಸ್ ಪ್ರಣಾಳಿಕೆ ಅಲ್ಲ, ಈ ಸಲ ಈ ಬಾರಿ ಇವ್ರು ಇವ್ರು ಈ ಬಾರಿ ಏನ್ ಘೋಷಣೆ ಮಾಡಿದ್ರು. ಇವಾಗ ಒಂದು ಮಾತಿದೆ ರಾಜಕೀಯದಲ್ಲಿ, ನಾನು ರಾಜಕೀಯದವನಾಗಿ ಒಂದು ಮಾತನ್ನ ಹೇಳ್ತೇನೆ, ಬಹುಶಃ ಯಾರು ತಪ್ಪು ತಿಳ್ಕೊತಾರೋ ಸರಿಯಾಗಿ ರಿಸೀವ್ ಮಾಡ್ತಾರೋ ಗೊತ್ತಿದ್ದಿಲ್ಲ. ರಾಜಕೀಯ ವ್ಯಕ್ತಿಯಾಗಿ ಜನಗಳನ್ನ ಎಷ್ಟರ ಮಟ್ಟಿಗೆ ನಾನು ಮೂರ್ಖನಾಗ್ತೀಯೋ ಅಷ್ಟರ ಮಟ್ಟಿಗೆ ಬೇಗ ನಾನು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಮಾತಲ್ಲಿ ನಂಬಿಕೆ ಇಟ್ಕೊಂಡು ನಾವು ನಡ್ಕೊಂಡಂಥದ್ದು ಅವರು. ನಂಬಿಕೆ, ಯಾಕೆಂದ್ರೆ ಇವ್ರಿಗೆ ಆ ನಂಬಿಕೆ ಇದ್ದಿದ್ರೆ ಇವತ್ತಿನ ದಿವಸ ದೇಶದಲ್ಲಿ ಅಥವಾ ನನ್ನ ರಾಜ್ಯಕ್ಕೆ ಚುನಾವಣಾ ಪೂರ್ವದಲ್ಲಿ ಏನು ಮಾತಾಡಿದ್ರು ಯಥಾವತ್ತಾಗಿ ನನ್ನ ರಾಜ್ಯದ ಜನತೆಗೆ ಕೊಡಬೇಕಾಗಿತ್ತು. ಈಗ ಎಲೆಕ್ಟ್ರಿಸಿಟಿನಲ್ಲಿ 200 ಯೂನಿಟ್ ಫ್ರೀ ಅಂತ ಅಂದವರು 53ಕ್ಕೆ ಯಾಕೆ ಬಂದ್ರಿ ನೀವು? ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ. ಇವತ್ತು ಒಂದು ಕಡೆ ಇದನ್ನ ಹೇಳ್ತಾರೆ, ಇನ್ನೊಂದು ಕಡೆ ನಾವು ಇಲ್ರಿ ನೀವು ನೇರವಾಗಿ DBT ಸಿಸ್ಟಮ್ ಅಲ್ಲಿ ಕೊಟ್ಬಿಡ್ಬೋದಾಯ್ತು, ಯಾಕೆ ಕೊಡ್ತಿಲ್ಲ ಅಂತಂದ್ರೆ ಅವತ್ತೇನು ಹೇಳ್ತಾರೆ, ಮಾನ್ಯ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ದುಡ್ಡು ತಿನ್ನಕ್ಕಾಗತ್ತ ಅನ್ನೋ ಮಾತನ್ನು ಹೇಳ್ತಾರೆ. ಇವತ್ತು ಅಲ್ಲಿ U-turn ಹೊಡೆದಿದ್ದಾರೆ. ಇವರಲ್ಲಿ ದ್ವಿಮುಖ ನೀತಿ ಇಲ್ವಾ? ಇವತ್ತು ಮಾನ್ಯ ಪಾಟೀಲ್ರು ಇವತ್ತೊಂದು ದಿವಸ ಮಾತನಾಡ್ತಾರೆ, MB ಪಾಟೀಲ್ರು ಮಾತನಾಡಲಿ, ಅವ್ರಿಗೆ ಹಕ್ಕಿದೆ. ಆದರೆ ಇದೇ ಮಾನ್ಯ ಪಾಟೀಲ್ರು ಅಲ್ಲೇ ಅದೇ ಸ್ಥಾನದಲ್ಲಿ ಕುಳಿತುಕೊಂಡು ಇವತ್ತು ಮುಖ್ಯಮಂತ್ರಿಗಳು ಇವರು 5 ವರ್ಷ ಅಂತ ಹೇಳಿ ಯಾವುದನ್ನು ಹುಟ್ಟಾಕ್ತಾವ್ರೆ? ಇವೆಲ್ಲ ಎಲ್ಲರ ತಟ್ಟೆಯಲ್ಲೂ ಸಹ ಎಲ್ಲರ ತಟ್ಟೆಗಳಲ್ಲೂ ಸಹ ಈ ಸಮಸ್ಯೆಗಳಿವೆ. ರಾಜಕೀಯ ಪಕ್ಷಗಳು ಅಧಿಕಾರ ಬಂದ ತಕ್ಷಣನೇ ಅಧಿಕಾರದ ಕಾರಣದಿಂದ ಒಂದಾಗ್ತಕ್ಕಂಥದ್ದು ಬೇರೆ, ಆ ಬೆಸ್ಗೆ ಯಾವ ಗಳಿಗೆಲ್ಲಿ ಬಿಟ್ಕೊಳ್ಳುತ್ತೋ ಏನು ಕಥೆಯೋ ಅದು ಪ್ರಶ್ನೆ ಬೇರೆ. ಆದರೆ ಈಗ ನಮಗೆ ಬಂದಿರತಕ್ಕಂಥದ್ದೇನು, ನಾವು ಎರಡೂ ರಾಜಕೀಯ ಪಕ್ಷಗಳನ್ನು, ರಾಷ್ಟ್ರೀಯ ಪಕ್ಷಗಳನ್ನು ನೋಡಿದ್ದೀವಿ. ಬಿಜೆಪಿ ಜೊತೆಗೂ ಅಧಿಕಾರ ಮಾಡಿದ್ದೀವಿ, ಕಾಂಗ್ರೆಸ್ ಜೊತೆಗೂ ಅಧಿಕಾರ ಮಾಡಿದ್ದೀವಿ. ಕಾಂಗ್ರೆಸ್ನಲ್ಲಿ ನಾವು ಒಂದ್ಸಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಅವ್ರು ನಮ್ಮನ್ನೊಂದ್ಸಲ ಮುಖ್ಯಮಂತ್ರಿ ಮಾಡಿದ್ದಾರೆ, ಅದನ್ನು ಸಹ ಒಪ್ಕೊಂತೀವಿ. ಆದರೆ 2018ರಲ್ಲಿ ನಮ್ಮನ್ನ ಯಾವ ರೀತಿ ಇಳಿಸಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಬಿಜೆಪಿಯವರು ಸಹ ನಮ್ಮನ್ನು ಆಹ್ವಾನಿಸಿದ್ರು, ಬನ್ನಿ ನಮ್ಮ ಜೊತೆ ಅಧಿಕಾರವನ್ನು ಹಂಚ್ಕೊಳ್ಳಿ, ಅಧಿಕಾರ ಮಾಡಿ ಅಂತಕ್ಕಂಥದ್ದನ್ನು. ಕಾಂಗ್ರೆಸ್ಸು ಸಹ ಹಂಚ್ಕೊಂಡ್ರು. ಆದರೆ ಮಾನ್ಯ ದೇವೇಗೌಡರು ಏನು ಮಾಡಿದ್ರು, ನಮ್ಮನ್ನು 2018 ಚುನಾವಣೆಯಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಸಿದ್ದರಾಮಣ್ಣವರು ಬಿಜೆಪಿಯ ಬಿ ಟೀಮ್ ಅಂತ ರಾಜ್ಯದ ಪೂರ್ತಿ ಹೇಳ್ಕೊಂಬಂದ್ರು, ಕಾಂಗ್ರೆಸ್ ಜೊತೆ ಹೋಗಿ ನಾವು ಯಾಕೆ ಅಧಿಕಾರ ಮಾಡಿದ್ವಿ? ಜಾತ್ಯತೀತ ಶಕ್ತಿಗಳನ್ನು ಬಿಜೆಪಿ ವಿರುದ್ಧವಾಗಿ ಒಗ್ಗೂಡಿಸಬೇಕು ಅಂತೇಳಿ ಪ್ರಮಾಣ ವಚನವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಖಂಡಿತ ನಮಗೇನಾಗುತ್ತೆ, ನಮಗೆ ಈಗ ಸದ್ಯಕ್ಕಂತೂ ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಸಮಾನಾಂತರದಲ್ಲಿ ನೋಡ್ತಿದ್ದೀವಿ. ನಾಳೆ ಭಾನುವಾರ ದಿವಸ ಈ ವಿಷಯದಲ್ಲಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾದ ತೀರ್ಮಾನ ಏನು, ನನ್ನ ರಾಜ್ಯದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ಪಕ್ಷದ ದೃಷ್ಟಿಯಿಂದ ಸೂಕ್ತವಾದ ತೀರ್ಮಾನ ಏನು ತಗೋಬೇಕು ಅಂತಕ್ಕಂಥದ್ದು ಭಾನುವಾರ ತೀರ್ಮಾನ ಮಾಡ್ತಾ ಇದ್ದೀವಿ. ಇವರಲ್ಲೂ ಒಂದು ಭಾನುವಾರ ಸಭೆ ಇದೆ. ಏನ್ ಗೊತ್ತಾ ಮೇಡಮ್, ನೀವು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ನ ಇಟ್ಕೊಂಡು ಚುನಾವಣೆ ಮಾಡಬಹುದು, ಬಟ್ ಆಡಳಿತ ಮಾಡಕ್ ಆಗಲ್ಲ. ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಇಟ್ಕೊಂಡು ಕಾರ್ಗಳನ್ನ ಕೊಟ್ಟು ಹಂಚ್ಬಿಟ್ರು, ಆಡಳಿತ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ಅವ್ರಿಗೆ ಸಮಸ್ಯೆ ಗೊತ್ತಾಗ್ತಿರೋದು, ಜನಗಳು ಇವ್ರಿಗೆ ಚೀಮಾರಿ ಹಾಕೋದು. ಅರ್ಥ ಆಯ್ತು ಐವನ್ ಸರ್. ಅಲ್ಲಿಗೆ ನಾನು ಆಗ್ಲೇ ನಾಯಕರ ಸಮನ್ವಯತೆಯಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದೆ. ಗ್ಯಾರಂಟಿ ಅನುಷ್ಠಾನದಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋ ಆರೋಪ ಇಬ್ರು ಮಾಡ್ತಿದ್ದಾರೆ, ಅದಕ್ಕೆ ಉತ್ತರ ಬೇಕು. ಜೊತೆಗೆ
ಈ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹತ್ರ 3-4 ಅಸ್ತ್ರ ಸ್ಪಷ್ಟವಾಗಂತೂ ಈಗ ಐವಾನ್ ಸರ್ ಮಾತನಲ್ಲೂ ಕೇಳೋಕ್ ಸಿಕ್ತು. ಬಿಜೆಪಿ ಹತ್ರ ಇರೋ ಅಸ್ತ್ರ ಏನು? ಮತ್ತದೇ ಮೋದಿನ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ನನ್ನ ಪ್ರಶ್ನೆ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಸಮಯ ಕಮ್ಮಿ ಇದೆ, ಉತ್ತರ ಕಂಡುಕೊಳ್ಳೋದು ಬಹಳಷ್ಟಿದೆ. ಮೋಹನ್ ಸರ್, ಈಗ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಹತ್ರ ಐವಾನ್ ಸರೇ ಹೇಳ್ತಾ ಇದ್ದ ಹಾಗೆ ಗ್ಯಾರಂಟಿ ಅನ್ನೋ ಅಸ್ತ್ರ ಇದೆ. ಮೋದಿ ಬಡವರ ವಿರೋಧಿ, ನೀವು ಒಪ್ತಿರೋ ಬಿಡ್ತಿರೋ ಅವರಂತೂ ಈ ಕಾರ್ಡನ್ ಪ್ಲೇ ಮಾಡೇ ಮಾಡ್ತಾರೆ. ಮೋದಿ ಅಥವಾ ಬಿಜೆಪಿ ಬಡವರ ವಿರೋಧಿ ಅಂತಿದೆ. ಈಗ ನಿಮ್ಮ ಹತ್ರ ಅಸ್ತ್ರ ಏನು ಉಳಿತು? ಮತ್ತದೇ ಮೋದಿನ ಅಲ್ಲ ಮೇಡಮ್, ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ. ಲೋಕಸಭಾ ಚುನಾವಣೆಯಲ್ಲೂ ಅದೇ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಅದೇ, ರಾಜ್ಯ ಚುನಾವಣೆಯಲ್ಲೂ ಅದೇ. ಅಲ್ಲ ಮೇಡಮ್, ನಾನು ಹೇಳೋದು ಮೋದಿ ಅವರು ಆ ರೀತಿಯ ಒಂದು ಟ್ರೆಂಡ್ ನ ಬರೀ ನಮ್ ದೇಶ ಅಲ್ಲ, ಇಡೀ ಜಗತ್ಗೆ ಸೆಟ್ ಮಾಡಿದ್ದಾರೆ. ಅವ್ರು ನಮ್ಮ ಪ್ರಧಾನಮಂತ್ರಿಗಳು, ಅವ್ರ ಹೆಸರು ಹೇಳ್ಕೊಂಡು ವೋಟ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ ನಮ್ಮಲ್ಲಿ? ಆಯ್ತಲ್ವಾ? ಸರ್ ಈ ಸತಿ ಚುನಾವಣೆ ನೋಡಿ ಮೇಡಮ್, ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ನಮ್ಮ ಓಟು 1,40,00,000 ಜನ ಹಾಕಿರೋದು ನಮ್ಗೆ ಓಟು, ಅವರು 1,68,00,000 ಜನ ಹಾಕಿರೋದು. ನೀವು ಅಲ್ಲಿಂದ ನೋಡಿ, ಆ ಪರ್ಸ್ಪೆಕ್ಟಿವ್ ಇಂದ ನೋಡಿ. ಕಂಪ್ಲೀಟ್ ಆಗಿ ಸಂವಿಧಾನಾತ್ಮಕವಾಗಿ ಹೌದು ಅವ್ರು ಗೆದ್ದಿದ್ದಾರೆ, ಅವ್ರು ಗವರ್ಮೆಂಟ್ ಫಾರ್ಮ್ ಮಾಡಿ, ಅದ್ರ ಬಗ್ಗೆ ನಾನು ಡಿನೇ ಮಾಡ್ತಾನೆ ಇಲ್ಲ. ಇದೇ ಮೋದಿ, ಇದೇ ಓವರ್ ಕಾನ್ಫಿಡೆನ್ಸ್ ರಾಜ್ಯ ಚುನಾವಣೆ ಸಂದರ್ಭದಲ್ಲೂ ಬಿಜೆಪಿಯಲ್ಲಿತ್ತು. ನೋಡಿ, ನೀವು ಅದನ್ನ ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ, ಆಯ್ತಲ್ಲ? ಸೊ ಈ ಸಲಿದ್ದು ಚುನಾವಣೆ ಬಂದು ಹೈಲಿ ಲೋಕಲೈಸ್ ಚುನಾವಣೆ, ಇದು ಎಲ್ಲರಿಗೂ ಗೊತ್ತದು. ಸ್ಥಳೀಯ ಮಟ್ಟದಲ್ಲಿದ್ದಂತ ಒಂದಷ್ಟು ಸಮಸ್ಯೆಗಳಾಗ್ಬೋದು, ಅಲ್ಲಾದಂತ ಡೆವಲಪ್ಮೆಂಟ್ಗಳಾಗ್ಬೋದು, ಆಯ್ತಲ್ಲ, ಆ ಮಟ್ಟದಲ್ಲಿ ನಡೆದಂತ ಒಂದು ಚುನಾವಣೆ ಅದು ಇನ್ಫ್ಯಾಕ್ಟ್, ಆಯ್ತಲ್ಲ? ಸೊ ಅಲ್ಲಿ ಹೌದು ಹಿನ್ನಡೆ ಆಯ್ತು, ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹಂಗಂದ ತಕ್ಷಣ ನಾವು ಇದಾಗುತ್ತೆ, ಸಮಸ್ಯೆ ಆಗ್ಬಿಡುತ್ತೆ ಲೋಕಸಭೆಗೆ ಅಂತಲ್ಲ. ಯಾಕಂದ್ರೆ ಕಳೆದ ಬಾರಿ ನೀವು ತಗೊಂಡ್ರೆ 2018 ಡಿಸೆಂಬರ್ ನಡೆದಂತ ಪಂಚರಾಜ್ಯ ಚುನಾವಣೆಯಲ್ಲಿ ನಾವು ರಾಜಸ್ಥಾನದ ಅಧಿಕಾರ ಕಳ್ಕೊಂಡಿದ್ವಿ, ಮಧ್ಯಪ್ರದೇಶದಲ್ಲಿ ಕಳ್ಕೊಂಡಿದ್ವಿ, ಛತ್ತೀಸ್ಗಢಲ್ಲೂ ಕಳ್ಕೊಂಡಿದ್ವಿ, ಆಯ್ತಲ್ಲ? ತೆಲಂಗಾಣದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದು ರೋಡ್ಸ್ನ ಮಾಡಿದ್ವಿ ನಾವು. ಬಟ್ ಕರ್ನಾಟಕದಲ್ಲೂ ಅಷ್ಟೇನೆ 104 ಬಂದ್ರೂ ಇವರಿಬ್ರು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡ್ರು, ಇಲ್ಲೂ ನಮ್ಮ ಅಧಿಕಾರ ಇರಲಿಲ್ಲ. ಬಟ್ ಸ್ಟಿಲ್ 28ರಲ್ಲಿ 25 ನಮಗೆ ಜನ ಓಟ್ ಹಾಕಿದ್ರು. ಯಾರ್ಯಾರು ಆ ಸಮಯದಲ್ಲಿ ಇದೇ ಕಾಂಗ್ರೆಸ್ಗೆ JDS ಓಟ್ ಹಾಕಿದ್ರು, ಅದೇ ಜನ ಕೇಂದ್ರ ಅಂತ ಬಂದಾಗ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕಿದ್ರು. ಈ ಚುನಾವಣೆ ನಡೆಯೋ ರೀತಿನೇ ಬೇರೆ. ಇದ್ರಲ್ಲಿ ಒಂದ್ ನಿಮಿಷ ಇರಿ, ಲೆಟ್ ಮಿ ಫಿನಿಶ್. ಈ ಫ್ಯಾಕ್ಟರ್ ಜೊತೆಗೆ ಈ ಸಲ ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕಾಂಗ್ರೆಸ್ ಅವ್ರು ಯಾರೋ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ನ ನೆಚ್ಕೊಂಡು ಏನೋ ಒಂದು ಚುನಾವಣೆ ಮಾಡ್ಬಿಟ್ರು, ಗ್ಯಾರಂಟಿ ಕಾರ್ಡ್ಗಳು ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟು ಈಗ ಅನುಷ್ಠಾನ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಜನಕ್ಕೆ ಆಲ್ರೆಡಿ ಆ ಬೆಲೆ ಏರಿಕೆ ಬರೆ ಬಿದ್ದಾಗಿದೆ, ಗೊತ್ತಾಯ್ತಲ್ಲ? ಆ ಬೆಲೆ ಏರಿಕೆ ಬರೇ ಯಾವ ರೀತಿ ಇವ್ರನ್ನ ಸುಡುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕಳೆದ ಬಾರಿ ಗೆದ್ದಂತ 1 ಸೀಟ್ನು ಉಳಿಸ್ಕೊಳ್ಳಲ್ಲ ಇವರು, ಆಯ್ತಲ್ಲ? ಆದ್ರಿಂದ ಇವ್ರು ಇಷ್ಟೊಂದು ನಾಗಾಲೋಟದಲ್ಲಿ ತೇಲೋದು ಅವೆಲ್ಲ ಏನೂ ಬೇಡ, ಆಯ್ತಲ್ಲ? ಏನೋ 4-5 ದಿವಸದಿಂದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಪಕ್ಷದಲ್ಲಿ, ಅದಕ್ಕೆ ನೀವು ಹೇಳ್ತೀರಿ ನಾಯಕರ ಆಯ್ಕೆ ಆದ ತಕ್ಷಣ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳಿ. ಬಟ್ ನಾಯಕರ ಮುಂದಿರೋ ಸವಾಲು ಸುಲಭನ? ಅದು ಯಾರನ್ನೇ ನೀವು ನಾಯಕರಾಗಿ ಆಯ್ಕೆ ಮಾಡಿದ್ರು ಸಮನ್ವಯತೆ ಎಲ್ಲಿದೆ ಸರ್? ನೀವು DK ಶಿವಕುಮಾರ್, ಸಿದ್ದರಾಮಯ್ಯ ಅಂತೀರಿ, ಇಲ್ಲಿ ಯತ್ನಾಳ್ ಬೊಮ್ಮಾಯಿ, ಯತ್ನಾಳ್ ನಿರಾಣಿ, ಈಶ್ವರಪ್ಪನವ್ರು ಒಂದ್ ಮಾತು, ಈ ಕಡೆ ರೇಣುಕಾಚಾರ್ಯ ಅವರು ಒಂದ್ ಮಾತು, ಸಮನ್ವಯತೆ ಇಲ್ಲೆಲ್ಲಿದೆ? ಅದನ್ನ ಸಮನ್ವಯತೆ ತರೋದಿದೆಯಲ್ಲ, ಅಷ್ಟರಲ್ಲೇ ಟೈಮ್ ಅಪ್ ಆಗ್ಬಿಡುತ್ತಾ ಅಂತ ಹೇಳಿ ನಿಮ್ಮ ಆಯ್ಕೆ ಆಗೋ ನಾಯಕರಿಗೆ? ಇಲ್ಲ, ನಾನು ಹೇಳಿದ್ನಲ್ಲ ಆಗ್ಲೇ, ಫಸ್ಟೇ ಹೇಳ್ದಂಗೆ ಈ ಕಳೆದ 4-5 ದಿವಸಗಳಿಂದ ನಡೆದಿರುವಂತ ಬೆಳವಣಿಗೆ ಇದು. ಆದ್ರೆ ಹಿಂದಿನವರೆಗೂನು ಎಲ್ಲಾ ನಾಯಕರು ಮಾತಾಡ್ತಿದ್ದು ಒಂದೇ ಪ್ಯಾಚಪ್ ಮಾಡಕ್ಕೆ ಎಷ್ಟು ದಿನ ಬೇಕು? ಒಂದೇ ದಿನದಲ್ಲಿ ಆಗೋಗ್ಬಿಡುತ್ತಾ ಎಲ್ಲವೂ ಸರಿ? ಚುನಾವಣೆಯಿಂದ 1 ತಿಂಗಳವರೆಗೂ ಎಲ್ಲಾ ನಾಯಕರದು ಒಂದೇ ಧ್ವನಿನೇ ಆಗಿದ್ದು. ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಾವು ಯಾವ್ಯಾವ ರೀತಿ ಕಾಂಗ್ರೆಸ್ ಜನಗಳಿಗೆ ಧೋಖಾ ಮಾಡ್ತಾ ಇದೆ, ಅವ್ರು ಹೇಳಿದಂತ ಗ್ಯಾರಂಟಿಗಳನ್ನ ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ, ಚುನಾವಣೆ ಸಂದರ್ಭದಲ್ಲೂ ಚುನಾವಣೆಗೆ ಹೋಗೋ ಮುಂಚೆ ಕೂಡ ನಾವು ಅಬ್ಜೆಕ್ಟ್ ಮಾಡಿದ್ವಿ. ನಿಲುವು ನಿರ್ಧಾರಗಳನ್ನ ನಮ್ ಧ್ವನಿಗೆ ಅಲ್ಲಿ ಅವಕಾಶನೇ ಸಿಗ್ಲಿಲ್ಲ, ನಮ್ ಮಾತಿಗೆ ಅಲ್ಲಿ ರೆಸ್ಪೆಕ್ಟೇ ಸಿಗ್ಲಿಲ್ಲ. ಇದು ರೇಣುಕಾಚಾರ್ಯ ಅವ್ರದೇ ಮಾತು. ಮೇಡಮ್ ಬೇಜಾರಲ್ಲಿ ಅವ್ರು ಅವಾಗ ಅದೇನೋ ಹೇಳಿಕೆ ಕೊಟ್ಟಿರ್ಬೋದು, ಹಾಗಂತ ಬೇಜಾರಿ ಕಾರಣ ಏನು ಸರ್? ನೋಡಿ ಮೇಡಮ್, ಅದಕ್ಕೆ ಹೇಳದ್ ಬೇಜಾರಿ ಕಾರಣ ಅಲ್ಲ, ನೀವೇ ಆಗ್ಲಿಂದ ಅದನ್ನೆಲ್ಲ ಇದ್ ಮಾಡ್ತಾ ಇದೀರಾ. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ನಮ್ಮಲ್ಲಿ ಒಂದು ಶಿಸ್ತು ಸಮಿತಿ ಅಂತಿದೆ, ಕಮಿಟಿ ಅಂತಿದೆ, ಅದೆಲ್ಲ ಸಾಲ್ವ್ ಆಗುತ್ತೆ. ಅದು ಅದೇನು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ ಅದು, ಆಯ್ತಲ್ಲ? ನಾವು ಕಾಂಗ್ರೆಸ್ನವ್ರ ತರ ಅದನ್ನ ಲೈಫ್ ಲಾಂಗ್ ಎಳ್ಕೊಂಡು ಹೋಗೋದು ಅವೆಲ್ಲ ಇಲ್ವೇ ಇಲ್ಲ ನಮ್ಮಲ್ಲಿ. ಚುನಾವಣೆಗೆ ಹೋದಾಗ್ಲೂ ಎಲ್ಲ ಒಟ್ಟಿಗೆನೆ ಹೋಗಿದ್ದು, ಒಗ್ಗಟ್ಟಿನಲ್ಲೇ ಹೋಗಿದ್ದು. ನಾನು ಆಗ್ಲೇ ಹೇಳ್ದಂಗೆ ಸಮನ್ವಯ ಇದರಲ್ಲಿ ಆತ್ಮಾವಲೋಕನ ಸಭೆಯಲ್ಲಿ ಹೌದು ಕಾರ್ಯಕರ್ತರು, ಸ್ಥಳೀಯ ನಾಯಕರೆಲ್ಲರನ್ನ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಅದನ್ನ ನಾವು ಸ್ವೀಕಾರ ಮಾಡಿದ್ದೀವಿ, ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಈಗ ಒಬ್ಬ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ಆಯ್ಕೆ ಆದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗುತ್ತೆ ಬಿಜೆಪಿಯಲ್ಲಿ? ಅಲ್ಲ, ನಾನು ಹೇಳೋದು ಅಂತ ಸಮಸ್ಯೆ ಏನು ಬಂದಿಲ್ಲ ಬಿಜೆಪಿನಲ್ಲಿ. ನೀವು ಯಾಕೆ ನೀವು ಕಳೆದ 4-5 ದಿವಸ ಡೆವಲಪ್ಮೆಂಟ್ ನಾಯಕರ ಮುಂದೆ ನಿಂತ್ಕೊಂಡು ಕಾರ್ಯಕರ್ತರು ಮಾತನಾಡ್ತಿದ್ದಾರೆ, ಇದಕ್ಕಿಂತ ಏನು? ಅದನ್ನೇ
ಆಂತರಿಕ ಪ್ರಜಾಪ್ರಭುತ್ವ ಅಂತ ಐವನ್ ಹೇಳೋದು. ಸರ್, last reaction ಕೇಳ್ತೀನಿ. ಕಾರ್ಯಕರ್ತರಿಗೆ ಆಂತರಿಕ ಪ್ರಜಾಪ್ರಭುತ್ವ they have a ಕಾಣಿಸ್ತಿದ್ಯಾ? right. Quick ಆಗಿ, ಒಂದ್ ಆಯ್ತು, ನಿಮಿಷ, ಒಂದೇ ಆಂತರಿಕ ನಿಮಿಷ. I really don't have time. ಇವರಿಬ್ರು ಇದೇ G20 members ಇವರಿಬ್ರು ಇದೇ reaction ಕಾಂಗ್ರೆಸ್ ಬೇಕು. ಐವನ್ ಸರ್, ಆಂತರಿಕ ಪ್ರಜಾಪ್ರಭುತ್ವ. ಮೋಹನ್ ಸರ್, I have given you enough ಐವನ್ time. ಅವರಿಗೆ I have given you enough time. G20 ಮೆಂಬರ್ಸ್ ಐವನ್ ಯಾವ ಸರ್, ರೀತಿಯಾಗಿ ಆಂತರಿಕ ಪ್ರಜಾಪ್ರಭುತ್ವ. ಕಾಂಗ್ರೆಸ್ನ ವಿರುದ್ಧ ಸರ್, ರಾಹುಲ್ ಅದು ಗಾಂಧಿ ದೊಡ್ಡ ವಿಚಾರ. ಮತ್ತೆ ಡಿಸ್ಕಸ್ ಮಾಡೋಣ. ಇವಾಗ ರಾಜ್ಯಕ್ಕೆ ಮಾತಾಡೋಣ. ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿಯ ಇದೆಯಾ ಇಲ್ವಾ? ಅಷ್ಟೇ ಇದೆಯಾ ಇಲ್ವಾ? ಐವನ್ ಸರ್, ನಿಮಗೆ ಕಾಣೋಕ್ ಸಿಗ್ತಿದ್ಯಾ ಇಲ್ವಾ? ಮೇಡಮ್ ಅವರಿಗೆ ಆತ್ಮ ಇಲ್ಲದ ಅವಲೋಕನ ಮಾಡಿ ಅವ್ರಿಗೆ ಏನೂ ಪ್ರಯೋಜನ ಇಲ್ಲ. ಬಿಜೆಪಿಯಲ್ಲಿ ಮೋದಿ ಅವರ ಬ್ರ್ಯಾಂಡ್ ಏನಿದೆ ಅದು ಕರ್ನಾಟಕದಲ್ಲಿ ತಿರಸ್ಕಾರ ಆಗಿದೆ. ಮುಂದೆ ನೋ ಬ್ರ್ಯಾಂಡ್ ನೋ ಲೀಡರ್ ಇಂದ ದೇವರಾಜ್ ಸರ್, ಆಂತರಿಕ ಪ್ರಜಾಪ್ರಭುತ್ವ ಸದೃಢವಾಗಿದೆ. ಖಂಡಿತ. ನಾವು right, okay, ಅನುಷ್ಠಾನ okay. ಮಾಡ್ತೇವೆ ಆಂತರಿಕ ಮತ್ತು ಪ್ರಜಾಪ್ರಭುತ್ವ ಮುಂದೆ ರಾಷ್ಟ್ರೀಯ ರಾಜ್ಯದಲ್ಲಿ ಗಮನಿಸಿದಾಗ ಲೋಕಸಭಾ ಕಾಂಗ್ರೆಸ್ ಚುನಾವಣೆಯಲ್ಲಿ ಯಾವ ಗೆದ್ದು ರೀತಿ ಬರ್ತೇವೆ. ಇತ್ತು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ಬದಲಾಯಿಸಿದ್ರು ಅಂತ ಬಿಜೆಪಿಯಲ್ಲಿ ನೋಡಿದಾಗ ಇದೆಯಾ ಅದಾಗುತ್ತೆ. ಇಲ್ವಾ? ಅದೇ ರೀತಿ ಬಿಜೆಪಿಯಲ್ಲಿ ಬಿಜೆಪಿಯಲ್ಲೂ ಸಹ ಈಗ ಆಗಿರ್ತಕ್ಕಂತಹ ಬೊಗ್ಲೆದ್ದಿರ್ತಕ್ಕಂತಹ ಒಂದು ಕಲಹಗಳೇನಿದೆ ಇದು ಆಂತರಿಕ ಪ್ರಜಾಪ್ರಭುತ್ವ ಅಂತಕ್ಕಂಥ ಲೇಪನ ಕೊಡ್ತಕ್ಕಂಥದ್ದಲ್ಲ. ಖಂಡಿತವಾಗಿಯೂ ಇದು ಕರೆಕ್ಟ್ ಆಗ್ಲೇಬೇಕಾಗಿರ್ತಕ್ಕಂಥದ್ದು. ಇದು 100% ಇದು ಭಿನ್ನಮತದ ಪ್ರಶ್ನೆ. ಸರಿ, ಮೋಹನ್ ಸರ್ ಹೇಳ್ತಾ ಇರೋ ರೀತಿಯಲ್ಲಿ 2-3 ದಿನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಕೂಡ ಕಾಯ್ತಾ ಇದೀವಿ. ಸರಿ ಹೋಗುತ್ತಾ? ರಾಜ್ಯಕ್ಕೆ ಒಂದು ಪ್ರಬಲವಾದ ವಿರೋಧ ಪಕ್ಷದ ಅವಶ್ಯಕತೆ ರಾಜಕೀಯ ಪಕ್ಷಗಳಿಗಿದೆಯೋ ಎಲ್ಲೋ ಗೊತ್ತಿಲ್ಲ, ಜನರಿಗಂತೂ ಇದೆ. ನಮ್ಮ ಸಮಸ್ಯೆಯನ್ನ ಸರ್ಕಾರ ತನಕ ತಲುಪಿಸಲಿಕ್ಕೆ ಒಂದು ಧ್ವನಿ ಸಿಗ್ಲಿ, ನಾವು ಕಾಯ್ತಾ ಇದೀವಿ. ಮೋಹನ್ ಸರ್, ಇನ್ 2-3 ದಿನ ಅಂತ ಹೇಳಿದಿರಿ, ಸರಿ ಆಗ್ಲಿ ಅಂತ ನಾವು ಕೂಡ ಆ ಒಂದು ಆಶಾಭಾವನೆಯಿಂದಾನೇ ಚರ್ಚೆ ಮುಗಿಸೋಣ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.